ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಹತ್ರ ಉಟ್ಟು ಬಿಟ್ಟಿರುವ ಯಾರಿಗೂ ಕೊಡಲು ಬಾರದೇ ಇರುವಂತಹ ಸೀರೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಸಖತ್ ಯೂಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಫ್ರೆಂಡ್ಸ್, ನಾನು ಇವತ್ತೊಂದು ಸೀರೆಯಿಂದ, ಇದು ಯಾರಿಗೂ ಕೊಡಲಿಕ್ಕೆ ಬರಲ್ಲ, ತುಂಬ ಸರಿ ಉಟ್ಟು ಹಾಳಾಗಿರುವಂತಹ ಸೀರೆ. ಅದಕ್ಕಾಗಿ ಇದರಿಂದ ನಾನು ಒಂದು ಸೂಪರ್ ಆದ ಮ್ಯಾಟನ್ನು ಮಾಡ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಇವತ್ತು ಮ್ಯಾಟನ್ನು ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಹಾಗೆ ನಾನು ಮ್ಯಾಟನ್ನು ಮಾಡಲಿಕ್ಕೋಸ್ಕರ ಬರೀ ಸೀರೆ ಇದ್ದರೆ ಸಾಕಾಗೋದಿಲ್ಲ. ಇಲ್ಲಿ 2 ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಾಟನ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯಾವ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ಬನ್ನಿ. 15 ಇಂಚು ಉದ್ದ ಹಾಗೆ 19 ಇಂಚು ಅಗಲದ ಒಂದು ಬಟ್ಟೆಯನ್ನು ನಾನು ತಗೊಂಡಿದ್ದೀನಿ. ಈಗ ಹೇಗೆ ಮ್ಯಾಟನ್ನು ಮಾಡೋದು ಅಂತ ನೋಡೋಣ. ಈಗ ನಾವು ಸೀರೆಯನ್ನು ಒಂದು ಸರ್ತಿ ಸರಿಯಾಗಿ ಪೂರ್ತಿ ಬಿಚ್ಕೊಂಡು ಅದೇ ಅಳತೆಗೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಬೇಕು. ನಾರ್ಮಲ್ಲಾಗಿ ಒಂದು ಸರಿ ಸೀರೆಯನ್ನು ಪೂರ್ತಿ ಬಿಚ್ಕೊಂಡು ಮತ್ತೆ ಫೋಲ್ಡ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಈಗ ನಾವು ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಆ ಬಟ್ಟೆಯ ಅಳತೆಗೆ ನಮ್ಮ ಸೀರೆ ಬರೋ ರೀತಿಯಲ್ಲಿ ಹೀಗೆ ಚಂದ ಮಾಡಿ ಫೋಲ್ಡ್ ಮಾಡ್ಕೊಬೇಕು. ನಮಗೆ ಇಷ್ಟು ಬೇಡ ಅಂತ ಆದರೆ ನಾವು ಸೀರೆಯನ್ನು ಕಟ್ ಮಾಡ್ಕೊಬೋದು, ಅರ್ಧ ಸೀರೆಯನ್ನು ನಾವು ತಗೊಬೋದು. ನಾನಿಲ್ಲಿ ಕಾಟನ್ ಪೀಸನ್ನು 2 ಪೀಸ್ ತಗೊಂಡಿದ್ದೀನಿ. ಈಗ ಅದರ ಮೇಲೆ ಹೀಗೆ ಫೋಲ್ಡ್ ಮಾಡಿರುವಂತಹ ಸೀರೆಯನ್ನು ಹಾಕ್ಕೋಬೇಕು. ಇಲ್ಲ, ಇದು ನಿಮಗೆ ತುಂಬ ದಪ್ಪ ಆಯಿತು ಅಂತ ಆದರೆ ಹಾಫ್ ಸೀರೆಯನ್ನು ಹಾಕ್ಕೊಳ್ಳಿ. ಇಷ್ಟೇನು ಬೇಕಾಗೋದಿಲ್ಲ, ತುಂಬ ದಪ್ಪ ಆಗಿಬಿಡುತ್ತೆ, ಆವಾಗ ಮಿಷನ್ನಿಗೂ ಕೂಡ ಸಿಗೋದಿಲ್ಲ. ನಾನಿವತ್ತು ಮಿಷನನ್ನು ಯೂಸ್ ಮಾಡಿಕೊಂಡು ಹೊಲಿಯುವಂತಹ ಒಂದು ಸೂಪರಾದ ಮ್ಯಾಟನ್ನು ಇವತ್ತು ಹೊಲಿತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕು, ಈ ಬಟ್ಟೆಯನ್ನು ಕೂಡ ಹಾಕ್ಕೋಬೇಕು. ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹಾಕ್ಕೊಳ್ಳಿ ಮತ್ತು ಎಲ್ಲ ಕಡೆನೂ ಸರಿಯಾಗಿ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ಆದಮೇಲೆ ಈ ರೀತಿ ಪಿನ್ ಸಿಗುತ್ತಲ್ಲ, ಅದು ನಮಗೆ ಎಲ್ಲೂ ಕೂಡ ಬಿಡದೇ ಇರೋ ರೀತಿಯಲ್ಲಿ ಪಿನ್ನನ್ನು ಹಾಕ್ಕೊಬೇಕು. ಪಿನ್ನನ್ನು ಯಾಕೆ ಹಾಕ್ಕೊಬೇಕು ಅಂದರೆ, ನಾವೀಗ ಇಷ್ಟೆಲ್ಲ ದಪ್ಪ ಮಾಡ್ತಾ ಇರೋದ್ರಿಂದ ಸೀರೆ ಉಳುಚಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಹೊಲಿಯೋಕ್ಕೆ ಸಿಗದೆ ಕಳಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲೂ ಒಳಗಡೆನೂ ಕೂಡ ಸೀರೆ ಸುಕ್ ಬಂದಿರಬಾರ್ದು, ಆವಾಗ ನಮಗೆ ಸ್ಟಿಚ್ ಮಾಡಬೇಕಾದ್ರೂ ಸ್ವಲ್ಪ ಟಫ್ ಆಗುತ್ತೆ. ನೋಡಿ, ಹೀಗೆ ಪಿನ್ನನ್ನು ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ನೀವೇನಾದ್ರು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಈಗ ಸುತ್ತಲೂ ಕೂಡ ಹಾಕ್ಕೊಂಡಾಯಿತು. ಈಗ ಇದೇ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಹಿಂದ್ಗಡೆನೂ ಒಂದು ಬಟ್ಟೆ ಇದೆ, ಮುಂದ್ಗಡೆನೂ ಒಂದು ಬಟ್ಟೆ ಇದೆ. ನಾವೀಗ ಕರೆಕ್ಟಾಗಿ ಇದರ ಅಳತೆಗೆ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಬರ್ತೀನಿ. ನೋಡಿ, ಪೂರ್ತಿಯಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಲೇಯರ್ ಬಂದಿದೆ. ಎಷ್ಟು ದಪ್ಪ ಚಂದ ಮಾಡಿ ಮ್ಯಾಟ್ ಬರುತ್ತೆ, ಸೂಪರ್ ಆಗುತ್ತೆ. ನಾವು ಬರೀ ಸೀರೆಯನ್ನು ಈ ರೀತಿ ಮಾಡಿ ಹಾಕ್ಬೋದು. ಆದರೆ ಏನಾಗುತ್ತೆ, ಸೀರೆ ತುಂಬ ದಪ್ಪ ಇರೋದಿಲ್ವಲ್ಲ, ಅಂದರೆ ಪಾಲಿಸ್ಟರ್ ಆಗಿರುತ್ತೆ, ಅದು ನಮಗೆ ದುಗುಳು ಅಷ್ಟು ಹೋಗೋದಿಲ್ಲ, ಮತ್ತು ಕಾಲಿನ ನೀರು ಕೂಡ ಅಷ್ಟು ಹೋಗೋದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನಮಗೆ ಕಾಲಿನ ನೀರು ಎಲ್ಲ ಈ ಕಾಟನ್ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಅದಕ್ಕಾಗಿ ಈ ರೀತಿ ಕಾಟನ್ ಬಟ್ಟೆಯನ್ನು ಮೇಲ್ಗಡೆ ಹಾಕೋದು. ಈಗ ಏನು ಮಾಡೋಣ ಅಂತಂದರೆ, ಇಲ್ಲಿ ಒಂದು ಅಂದಾಜು
ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಅಂದಾಜಲ್ಲೂ ಕೂಡ ಹೊಲಿಬೋದು. ಸೇಮ್ ಕಲ್ಲರೇ ಆಗಿದ್ದರಿಂದ ಸ್ವಲ್ಪ ಇದು ಬರುತ್ತೆ, ಅಷ್ಟು ಕಾಣಿಸೋದಿಲ್ಲ. ಒಂದೊಂದು ಇಂಚಿನ ಗ್ಯಾಪಲ್ಲಿ ನಾವು ಹೀಗೆ ಉದುದ್ದಕ್ಕೆ ಸ್ಟಿಚ್ಚನ್ನು ಮಾಡ್ತಾ ಬರೋಣ. ಆಮೇಲೆ ತುದಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಸ್ಟಿಚ್ ಒಂದೊಂದು ಇಂಚಿಗೂ ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಒಂದೊಂದು ಇಂಚಿನ ಡಿಫ್ರೆನ್ಸಲ್ಲಿ ಪೂರ್ತಿ ಹೊಲ್ಕೊಂಬಂದು ಆಯಿತು. ನೋಡಿ, ಈ ರೀತಿಯಾಗಿ ಕಾಣಿಸ್ತಿದೆ. ಎಷ್ಟು ದಪ್ಪ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ, ಸೀರಿಯಸ್ಲಿ ತುಂಬ ಗಟ್ಟಿಯಾಗಿ ಬಂದಿದೆ. ಮ್ಯಾಟು ಕೆಳಗಡೆ ಹಾಕ್ಕೊಂಡು ಕಾಲು ಒರೆಸ್ಲಿಕ್ಕೆ ಮಾತ್ರ A1 ಆಗುತ್ತೆ ಫ್ರೆಂಡ್ಸ್. ಈಗ ಇಷ್ಟಾದಮೇಲೆ ಇಷ್ಟೇ ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈಗ ನಾನು ಏನು ಮಾಡಿದ್ದೀನಿ, ಬೇರೆ ಕಲರ್, ಆಪೋಸಿಟ್ ಕಲರಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ಲಾಗಿ ನಾವು ಯಾವಾಗಲೂ ಪೈಪಿಂಗನ್ನು ಕೊಡ್ತೀವಲ್ಲ, ಆ ರೀತಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು. ಫಸ್ಟು ನಾವು ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊತೀವಿ, ಆಮೇಲೆ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಈ ಬಟ್ಟೆ ಮೇಲೆ ಇಟ್ಟು ಈ ರೀತಿ ಬರೋ ರೀತಿಯಲ್ಲಿ ಕೊನೆವರೆಗೂ ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ಕೊಂಬರ್ತೀನಿ. ನಿಮಗೆ ಇದು ಇನ್ನೂ ಒಂದು ಸ್ವಲ್ಪ, ಇದು ಈಗಲೇ ಸ್ಟಿಫಾಗಿ ಇದೆ, ಇನ್ನೂ ಸ್ಟಿಫಾಗಿ ಬರಬೇಕು ಅಂದರೆ ಈ ರೀತಿ ಬೇಕಾದರೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬೋದು. ತುಂಬ ಹೆವಿ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡು ನಾನು ಈಗ ಪೈಪಿಂಗ್ ಕೊಡೋಕ್ಕೆ ಮುಂದಾಗಿದ್ದೀನಿ. ಈಗ ಪೈಪಿಂಗನ್ನು ಕೊಡೋಣ. ಹೀಗೆ ಸುತ್ತಲೂ ಕೂಡ ಕೊಟ್ಕೊಂಬರ್ತೀನಿ. ನಾರ್ಮಲ್ ಪೈಪಿಂಗು ಮ್ಯಾಟ್ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಇಂಚಿನ ಬಟ್ಟೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪೂರ್ತಿ ಸುತ್ತಲೂ ಸ್ಟಿಚಿಂಗನ್ನು ಮಾಡಿಕೊಂಡು ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ಸ್ಟಿಫಾಗಿ ಬಂದಿದೆ ಫ್ರೆಂಡ್ಸ್. ಸೂಪರಾಗಿ ಆಗುತ್ತೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗೇ ಬಂದಿದೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ವೇಸ್ಟ್ ಅಂತ ಎಸೆಯೋ ಸೀರೆಯಿಂದ ಬೇಡ, ನಮಗೆ ಉಡ್ಲಿಕ್ಕೆ ಬರೋದಿಲ್ಲ, ಯಾರಿಗೂ ಕೊಡಲಿಕ್ಕೂ ಅಷ್ಟು ಅದರ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತ ಅನಿಸಿದರೆ ಪ್ಲೀಸ್ ಈ ರೀತಿದೆಲ್ಲ ಯೂಸ್ ಮಾಡ್ಕೊಳ್ಳಿ. ನಾವು ಇವತ್ತು ಉಟ್ಟು ಬಿಟ್ಟಿರುವ ಹಳೆ ಸೀರೆಯಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಗೆ ಇದನ್ನು ಮಾಡಲಿಕ್ಕೆ ಫ್ರೆಂಡ್ಸ್ ಅರ್ಧ ಸೀರೆ ಸಾಕಾಗತ್ತೆ. ಕೇವಲ 10 ನಿಮಿಷದಲ್ಲಿ ಉಪಯೋಗಕ್ಕೆ ಬರುವಂತಹ ಐಟಮನ್ನು ಮಾಡಿ ತೋರಿಸ್ತೀನಿ. ಇದು ಹಳ್ಳಿಯಲ್ಲಿ ಇದ್ದವರಿಗಂತೂ ಹೇಳಿ ಮಾಡಿಸಿದ ಒಂದು ವಸ್ತು ಆಗುತ್ತೆ, ಅವರಿಗೆ ತುಂಬ ಹೆಲ್ಪ್ ಕೂಡ ಆಗುತ್ತೆ. ನಾನೀಗ ಮಧ್ಯ ಸೀರೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊತೀನಿ. ನಮಗೆ ಇಲ್ಲಿ ಅರ್ಧ ಸೀರೆ ಅಷ್ಟೇ ಸಾಕಾಗತ್ತೆ. ನಾವು ಇಲ್ಲಿ ಈಸಿಯಾಗಿ ಹೊಲಿಯುವಂತಹ ಒಂದು ಬ್ಯಾಗ್ ಅನ್ನ ತೋರಿಸ್ತೀನಿ. ಆ ಬ್ಯಾಗ್ ಏನಕ್ಕೆ ಹೆಲ್ಪ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಸೀರೆಯನ್ನ ಹೇಗೆ ಮಡ್ತೀವಲ್ಲ ಅದೇ ರೀತಿಯಾಗಿ ಹೀಗೆ ಸೀರೆಯನ್ನ ಮಡ್ಚ್ಕೊಳ್ಳಿ. ಒಂದ್ಸರಿ ಹೀಗೆ ಮಡ್ಚಿ, ಆಯ್ತಾ? ಆ ನಂತರ ಹೀಗೆ ಮತ್ತೊಂದು ಫೋಲ್ಡ್ ಮಡ್ಚಿ. ನಮಗೆ ಇಷ್ಟು ಅಗಲಕ್ಕೆ ಬಂದಿದೆ, ಹೌದಾ? ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನೆಲ್ಲದನ್ನು ಕೂಡ ಕರೆಕ್ಟ್ ಆಗಿ ಮಾಡ್ಕೋಬೇಕು. ನಾವು ಏನ್ ಹೊಲಿತಾ ಇದ್ದೀವಿ ಅನ್ನೋದು ಒಂದು ಅಂದಾಜ್ ಸಿಕ್ಕಿರಬಹುದು ಫ್ರೆಂಡ್ಸ್. ನಾವು ಬ್ಯಾಗ್ ಅನ್ನ ಹೊಲಿತಿದೀವಿ. ಬ್ಯಾಗ್ ಅಂದ್ರೆ ಇದು ಏನಕ್ಕೆ ಯೂಸ್ ಆಗತ್ತಪ್ಪ ಅಂತ ಅಂದ್ರೆ, ನಮ್ಗೆ ಹಳ್ಳಿಗಳಲ್ಲಾದ್ರೆ ಅಡಿಕೆ ಸಿಪ್ಪೆ ತುಂಬಿಡ್ಲಿಕ್ಕೆ ನಾವು ಗೋಣಿ ಚೀಲದ ಬದಲು ಈ ರೀತಿ ಚೀಲಗಳನ್ನ ಯೂಸ್ ಮಾಡಬಹುದು. ಒಂದು ವರ್ಷದವರೆಗೂ ಕೂಡ ಬಾಳಿಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಹೀಗೆಲ್ಲ ನೀಟಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಫಸ್ಟಿಗೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಇಲ್ಲಿಂದ ಹಿಡಿದು ಹೀಗೆ ಉದ್ದಕ್ಕೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕೋ ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ಎಲ್ ಶೇಪ್ ಅಲ್ಲಿ ಪೂರ್ತಿ ಹೊಲ್ಕೊಂಡ್ ಬಂದಿದ್ದೀನಿ.
ಆಯ್ತಾ. ಇಷ್ಟಾದ್ಮೇಲೆ ಏನ್ ಮಾಡಬೇಕು, ನಾವು ಇಲ್ಲೂ ಕೂಡ ಹೊಲಿಬೇಕು. ಮುಂಚೆ ಹೊಲ್ಕೊಬಹುದು, ಆದ್ರೆ ಮುಂಚೆ ಬೇಡ. ಏನಕ್ಕೆ ಅಂದ್ರೆ ಇಲ್ಲಿ ಹೊಲ್ದಿರ್ತೀವಲ್ಲ ಅದು ಕೂಡ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡು ನಾವು ಈಗ ಸ್ಟಿಚ್ ಮಾಡ್ಕೊಂತೀವಿ. ಜಸ್ಟ್ ನಾರ್ಮಲ್ ಹೀಗೆ ಮಾಡ್ಕೊಂತೀವಲ್ಲ ಅದೇ ರೀತಿನೇ ಒಂಚೂರು ಅಗಲಕ್ಕೆ ಮಾಡ್ಕೊಳ್ಳಿ. ಅವಾಗ ನಾವು ಚೀಲಕ್ಕೆ ಏನಾದ್ರೂ ತುಂಬಿ ಗಂಟು ಕಟ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಈ ರೀತಿಯಾಗಿ ನಾರ್ಮಲ್ ನಾವು ಮಡಚಿ ಹೊಲಿತೀವಲ್ಲ ಬಟ್ಟೆಯನ್ನ, ಅದೇ ರೀತಿಯಾಗಿ ಮಡಚಿ ಅಗಲಕ್ಕೆ ಸುತ್ತಲೂ ಕೂಡ ಹೊಲ್ಕೊಂಡು ತಗೋ ಬರ್ತೀನಿ. ಆಮೇಲೆ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಈಗ ತುದಿಯಲ್ಲೂ ಕೂಡ ಸ್ಟಿಚ್ ಮಾಡಿ ಆಯ್ತು. ಈಗ ನಾವು ಇದನ್ನ ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಣ. ಇದು ನಮ್ಗೆ ಯಾವ ರೀತಿಯಾಗೆಲ್ಲ ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ, ಹಳ್ಳಿಗಳಲ್ಲಿ ಇದ್ರೆ ನಮ್ಗೆ ಅಡಿಕೆ ಸಿಪ್ಪೆ ತುಂಬಲಿಕ್ಕೆ, ಹಾಗೆ ಇನ್ನು ಸಣ್ಣ ಸಣ್ಣ ಕಟ್ಟಿಗೆ ಚೂರುಗಳನ್ನು ತುಂಬಲಿಕ್ಕೆ, ಹಾಗೆ ಮತ್ತೆ ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ತುಂಬಿ ಇಡ್ಲಿಕ್ಕೆ, ಬೇಡದ ವಸ್ತುಗಳನ್ನ ತುಂಬಿ ಇಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಂದು ಗೋಣಿ ಚೀಲದ ಅಷ್ಟೇ. ಈಗ ನಮ್ಗೆ ಗೋಣಿ ಚೀಲ ಸಿಗೋದು ಅಪರೂಪ ಆಗಿದೆ. ಅಲ್ಲದೇನೆ ಅಕ್ಕಿ ಚೀಲಗಳಲ್ಲಿ ನಮ್ಗೆ 25 kg ಅಕ್ಕಿ ತಗೋ ಬರ್ತೀವಿ. ಕೆಲವೊಂದ್ಸರಿ 2 ಜನ ಇದ್ದಲ್ಲಿ 25 kg ಅಕ್ಕಿಗಳನ್ನೆಲ್ಲ ತರೋದಿಲ್ಲ, 10 kg ಅಕ್ಕಿಯನ್ನ ತಂದ್ಕೊಂತಾರೆ. ಖರ್ಚಾದ್ಮೇಲೆ ಮತ್ತೆ ತಂದ್ಕೊಂತಾರೆ. ಆ ರೀತಿ ಎಲ್ಲ ಆಗುತ್ತೆ. ಅವಾಗ ನಮ್ಗೆ ಏನಾದ್ರು ಐಟಮ್ಗಳನ್ನ ತುಂಬಿ ಇಡಬೇಕು ಅಂತ ಅಂದ್ರೆ ನಮ್ಗೆ ದೊಡ್ಡ ಬ್ಯಾಗು ಮನೇಲಿ ಇರೋದಿಲ್ಲ. ಅಂತ ಸಮಯದಲ್ಲಿ ಈ ರೀತಿ ವೇಸ್ಟ್ ಅಂತ ಇಟ್ಟಿರೋ ಸೀರೆಯಲ್ಲಿ ನಾವು ಹೊಲ್ಕೊಂಡ್ರೆ ನಮ್ಮ ಐಟಮ್ಗಳನ್ನೆಲ್ಲ ಇದಕ್ಕೆ ತುಂಬಿ ಸಜ್ಜದ ಮೇಲೆ ಇಡಬಹುದು. ಇನ್ನು ಬುಕ್ಕು, ನಮಗೆ ಮಕ್ಕಳು ಓದಿರೋ ಬುಕ್ಕು, ಅದನ್ನೆಲ್ಲ ನಮ್ಗೆ ಯಾರಿಗೂ ಕೊಡ್ಲಿಕ್ಕೂ ಇಷ್ಟ ಆಗೋದಿಲ್ಲ, ಕೊನೆಗೆ ಗುಜರಿಗೆ ಹಾಕ್ಲಿಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಅಂತ ಸಮಯದಲ್ಲಿ ಈ ರೀತಿ ಬ್ಯಾಗ್ಗಳಿಗೆ ತುಂಬಿ ನಾವು ಈ ರೀತಿ ಮಾಡಿ ಕಟ್ಟಿ ಇಟ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಬ್ಯಾಗು ಕೂಡ ಬಾಳಿಕೆ ಬರುತ್ತೆ, ಹಾಗೆ ಬುಕ್ಕುಗಳು ಭದ್ರವಾಗಿಯೂ ಕೂಡ ಇರುತ್ತೆ. ಈ ರೀತಿ ಹೊಲಿಲಿಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಹಿಂಗೆ ಸ್ಟ್ರೈಟ್ ಆಗಿ ಇದ್ರೆ ಅದು ಏನಾಗ್ಬಿಡುತ್ತೆ, ನಾವು ಹೀಗೆ ದಾರ ಕಟ್ಟಿದಾಗ ಜಾರಿ ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಈ ರೀತಿಯಾಗಿ ತುದಿಯನ್ನ ಹೊಲಿದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ನೀವು ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಉಟ್ಟು ಬಿಟ್ಟಿರುವ ಸೀರೆ, ಬೇರೆಯವರಿಗೆ ಕೊಡಲಿಕ್ಕೆ ಬರದೇ ಇರುವಂಥ ಸೀರೆಯನ್ನು ನಾವು ಹೇಗೆ ಮತ್ತೆ ರೀಯೂಸ್ ಮಾಡ್ಕೊಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ನಿಮ್ಮ ಹತ್ರ ಉಟ್ಟು ಬಿಟ್ಟಿರೋ ಸೀರೆ ಇದ್ದರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಈಸಿ ಆದಂತಹ ಒಂದು ಐಟಮನ್ನು ಮಾಡೋದು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿವತ್ತು ತೋರಿಸ್ತಾ ಇರೋದು ಏನಪ್ಪ ಅಂತ ಅಂದರೆ, ಸೂಪರ್ ಆದ ಒಂದು ಮ್ಯಾಟನ್ನು ತೋರಿಸ್ತೀನಿ. ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಮಾಡ್ಬೋದು. ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹೀಗೆ ಸೀರೆಯನ್ನು ಓಪನ್ ಮಾಡ್ಕೋಬೇಕು. ಈಗ ಮಾಡೋಕ್ಕೂ ಮುಂಚೆ ಏನಪ್ಪ ಅಂತಂದರೆ, ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ. ನೋಡಿ, ಈ ರೀತಿಯಾಗಿ 4 ಫೋಲ್ಡ್ ಬರೋ ರೀತಿಯಲ್ಲಿ ಮಡ್ಚ್ಕೊಬೇಕು, ಫೋಲ್ಡನ್ನು ಮಾಡ್ಕೋಬೇಕು. ಹಾಗೆ ಒಂದು ಚೂರು ಕಟ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ, ಈ ಕಡೆನೂ ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಇದು ಒಂದು ಸೀರೆಯನ್ನು 4 ಪೀಸಾಗಿ ಅದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಒಂಚೂರು ಕಟ್ ಮಾಡಿಕೊಂಡ್ರೆ ಸಾಕು, ಈ ರೀತಿಯಾಗಿ ಹರಿಲಿಕ್ಕೆ ಬರುತ್ತೆ. ಪೂರ್ತಿ 4 ಪೀಸ್ಗಳನ್ನು ಕೂಡ ಈ ರೀತಿ ಮಾಡ್ಕೊಂಡು ತಗೋಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ನೋಡಿ, 4 ಪೀಸ್ಗಳು ರೆಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಪೀಸ್ ಇದೆಯಲ್ಲ, ಈ ಪೀಸನ್ನು ಈ ಪೀಸಿಗೆ ಈ ರೀತಿಯಾಗಿ ಇದನ್ನು ಜಾಯಿಂಟ್ ಮಾಡ್ಕೊಬೇಕು. ನಾವು ಕೈಯಲ್ಲಿ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಇಲ್ಲಾಂದರೆ ಮಿಷನ್ನಲ್ಲಿ 4 ಸೀರೆಯನ್ನು ತುದಿಗೆ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಈಗ ನೋಡಿ,
4 ಪೀಸ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಆಯಿತು, ಜಾಯಿಂಟ್ ಮಾಡ್ಕೊಂಡು ಆಯಿತು. ನಾವು ಕೈಯಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ಮಿಷನಲ್ಲಿ ಮಾಡ್ಕೊಂಡ್ಬಿಟ್ರೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ. ಮಿಷನ್ ಇಲ್ಲ ಅಂತ ಆದರೆ ಕೈಯಲ್ಲಿ ಮಾಡ್ಕೊಳ್ಳಿ. ಈಗ ಸೀರೆಯ ಒಂದು ಬುಡವನ್ನು ತಗೋಬೇಕು. ತಗೊಂಡು ಆದಮೇಲೆ ಅದನ್ನು ಜಸ್ಟ್ ಹೀಗೆ ಅಂದರೆ ಒಟ್ಟಿಗೆ ಸೇರಿಸ್ಕೊಬೇಕು. ಇಷ್ಟು ಆದಮೇಲೆ ನಾಟನ್ನು ಹಾಕಬೇಕು. ನೋಡಿ ಹೀಗೆ, ಮತ್ತು ಅದರ ಒಳಗಡೆಯಿಂದ ಹೀಗೆ ಹೀಗೆ ಮಾಡಿ ಹೀಗೆ ಟೈಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇದರ ಒಳಗಡೆ ಹೀಗೆ ತಗೋಬೇಕು. ಅಂದರೆ ತುಂಬ ಲೂಸಾಗೂ ಮಾಡ್ಕೋಬೇಡಿ, ತುಂಬ ಟೈಟಾಗೂ ಕೂಡ ಮಾಡ್ಕೊಬೇಡಿ. ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ತಗೋತಾ ಬರಬೇಕು. ನೋಡಿ ಇದರ ಒಳಗಡೆ ಈ ಸೀರೆಯನ್ನು ತಗೋಬೇಕು. ಆವಾಗ ನಮಗೆ ಒಂದು ಜಡೆಯ ರೀತಿಯಲ್ಲಿ ಬರುತ್ತೆ, ಮತ್ತು ದಪ್ಪನೂ ಕೂಡ ಬರುತ್ತೆ. ಮತ್ತು ಇದನ್ನು ತುಂಬ ಬೇಗ 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 ನಾವು ಹಾಕ್ಕೊಬೋದು. ಹೀಗೆ ಸ್ವಲ್ಪ ಟೈಟಾಗಿ ಎಳ್ಕೊತ ಹೀಗೆ ಮಾಡ್ಕೊತ ಹೋಗೋಣ. ಪೂರ್ತಿ ಇಡೀ ಸೀರೆಯು ಮುಗಿಯೋವರೆಗೆ ಈ ರೀತಿಯಾಗಿ ಮಾಡೋಣ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ ಹೀಗೆ ಮಾಡಿಟ್ಕೋಬೇಕು. ಈಸಿಯಾಗಿ ಮಾಡ್ಕೊಬೋದು. ನಮಗೆ ಯಾವುದೇ ರೀತಿಯಾದ ಕ್ರೋಶ ಆಗಲಿ ಯಾವುದು ಕೂಡ ಬೇಕಾಗೋದಿಲ್ಲ. ಇದು ಒಳ್ಳೆ ಜಡೆ ಬಂದ ರೀತಿಯಲ್ಲಿ ಬರುತ್ತೆ ನೋಡಿ, ಮತ್ತು ದಪ್ಪನೂ ಕೂಡ ಇದೆ. ಇದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ. ಪೂರ್ತಿ ಸೀರೆಯನ್ನು ಇದೇ ರೀತಿಯಾಗಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಪೂರ್ತಿ ತುದಿಯವರೆಗೂ ಕೂಡ ಈ ರೀತಿ ಜಡೆಯನ್ನು ಮಾಡ್ಕೊಂಡು ತಂದಿದ್ದೀನಿ. ಈಗ ನಾವು ತುದಿಯಲ್ಲಿ ಹೀಗೆ ಇರುತ್ತೆ, ಅಂದರೆ ಇದು ಹೀಗೆ ಎಳೆದ್ರೆ ಅಷ್ಟು ಕೂಡ ಬಿಚ್ಕೊಂಡು ಹೋಗ್ಬಿಡುತ್ತೆ. ನಮಗೆ ಹೀಗೆ ಬಿಚ್ಚಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಈಗ ಇಲ್ಲಿ ಲಾಸ್ಟಿಗೆ ಮತ್ತೆ ಹೀಗೆ ಹಾಕೋದಿರುತ್ತಲ್ಲ, ಇದನ್ನು ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಗಟ್ಟಿ ಎಳೆದ್ರೆ ಅದಿನ್ನು ನೆಕ್ಸ್ಟ್ ಬಿಚ್ಚೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಮತ್ತು ಎಷ್ಟು ದಪ್ಪ ಬಂತು ಅಂತ ನೋಡಿ. ಈಗ ಮ್ಯಾಟನ್ನು ಹೇಗೆ ಮಾಡೋದು, ಯಾವ ಶೇಪಲ್ಲಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಗಟ್ಟಿ ದಾರ ಇದ್ದರೆ, ನಾವೀಗ ಗಾದಿ ಅದನ್ನೆಲ್ಲ ಹೊಲಿತೀವಲ್ಲ, ಆ ರೀತಿದು ಏನಾದ್ರು ಇದ್ದರೆ ಆ ರೀತಿ ದಾರ ತಗೊಳ್ಳಿ. ಇಲ್ಲ ನಿಮ್ಮ ಹತ್ರ ಬಟ್ಟೆ ಹೊಲಿಯೋ ದಾರ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಆದರೆ ಬಟ್ಟೆ ಹೊಲಿಯೋ ದಾರವನ್ನೇ 8 ಎಳೆಯಾಗಿ ಪೋಣಿಸ್ಕೊಳ್ಳಿ. ಏನಕ್ಕೆ ಅಂದರೆ ದಾರ ಕಟ್ಟಾಗಿ ನಮ್ಮ ಮ್ಯಾಟು ಹಾಳಾಗಬಾರ್ದು. ಇಷ್ಟು ದಪ್ಪ ಬಂದಿದ್ರಿಂದ ಅಷ್ಟು ಜಾರೋದು ಕೂಡ ಇಲ್ಲ. ಜಾರುತ್ತೆ, ಈ ಸಿಂಥೆಟಿಕ್ ಸ್ಯಾರಿಯಲ್ಲಿ ಮಾಡಿದ್ರೆ ಜಾರುತ್ತಲ್ಲ ಅಂತ ಅದನ್ನ ಯೋಚನೆ ಮಾಡೋದು ಕೂಡ ಬೇಕಾಗೋದಿಲ್ಲ. ನೋಡಿ ಫಸ್ಟಿಗೆ ನಾವು ಹೀಗೆ ಹಿಡ್ಕೋಬೇಕು. ನಾವು ಯಾವ ಶೇಪಲ್ಲಿ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಾವೊಂದು ಇಷ್ಟುದ ನಾವು ಪೂರ್ತಿ ಸರ್ಕಲ್ ಮಾಡ್ತೀವಿ ಅಂದರೆ ಹೀಗೆ ಮಾಡ್ಕೊತ ಹೋಗಬೇಕು. ನಾನೊಂಚೂರು ಓವೆಲ್ ಶೇಪಲ್ಲಿ ಬರಲಿ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನಾವಿಲ್ಲಿ ತುದಿಯನ್ನು ಕಟ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಈಗ ಇಲ್ಲಿಂದ ಸೂಜಿ ಚುಚ್ಚಿ ಈ ಕಡೆ ತೆಕ್ಕೋಬೇಕು. ನಾವಿಲ್ಲಿ ಕೆಳಗಡೆ ಫಸ್ಟಿಗೆ ನಾಟನ್ನು ಹಾಕಿರ್ತೀವಿ, ಅದಕ್ಕಾಗಿ ಏನು ತೊಂದರೆ ಇಲ್ಲ. ಹೀಗೆ ಮೇಲಕ್ಕೆ ಬರೋ ರೀತಿಯಲ್ಲಿ ಹೊಲಿಬೇಡಿ. ಅಂದರೆ ಒಳಗಡೆ ಒಂದು ಸ್ವಲ್ಪ ಆಳವಾಗಿ ಬಂದರೆ ನಮಗೆ ಮೇಲ್ಗಡೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಮ್ಮ ಮ್ಯಾಟ್ ಹೀಗೆ ಆಗಿ ಕೂತ್ಬಿಡುತ್ತೆ, ಅಂದರೆ ಒಳಗಡೆ ಧೂಮ್ ಬಂದುಬಿಡುತ್ತೆ. ನಮಗೆ ಈ ರೀತಿ ಚಪ್ಪಟೆಯಾಗಿ ಬರೋದಿಲ್ಲ. ಹೀಗೆ ಹೊಲಿಬೇಕು. ಇದನ್ನು ಚಂದ ಮಾಡಿ ಸೇರಿಸ್ಕೊಂಡು, ಅಂದರೆ ಇಲ್ಲಿ ತುಂಬ ಏನು ಸ್ಟಿಫಾಗಿ ಏನು ಅನಿಸೋದಿಲ್ಲ. ಒಳಗಡೆ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಕೊಬೋದು. ಮಾಡೋದನ್ನು ಟೈಟಾಗಿ ಮಾಡ್ಕೊಳ್ಳಿ. ಇದನ್ನು ಕೂಡ ಹೀಗೆ ಇಟ್ಟು ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ.
ಅಂದರೆ ಇದನ್ನು ಕಟ್ ಮಾಡೋದಕ್ಕಿಂತ ಇದರಲ್ಲೇ ಹೊಲಿದ್ಬಿಟ್ರೆ ಒಂದು ಸೀರೆಯಲ್ಲಿ ಪೂರ್ತಿ ಸೀರೆನೂ ಕೂಡ ಯೂಸ್ ಆದ ರೀತಿಯಲ್ಲಿ ಆಗತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಹೀಗೆ ಆನಂತರ ಹೀಗೆ ಮತ್ತೆ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ನೆಲಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋದರೆ ಅಂದರೆ ಎಲ್ಲೆಲ್ಲಿ ಹೊಲಿಗೆಯನ್ನು ಹಾಕಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹೀಗೆ ಮಧ್ಯಕ್ಕೆ ಬರೋವರೆಗೂ ಕೂಡ ಸೂಜಿಯನ್ನು ಚುಚ್ಚಬೇಕು. ಒಂದು ಸ್ವಲ್ಪ ಉದ್ದ ಸೂಜಿಯನ್ನು ತಗೊಳ್ಳಿ. ತುಂಬ ಹತ್ತಿರಕ್ಕೂ ಏನು ಸ್ಟಿಚ್ ಬರಬೇಕು ಅಂತೇನಿಲ್ಲ, ಸ್ವಲ್ಪ ದೂರ 1 ಇಂಚಿನ ಡಿಫ್ರೆನ್ಸಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ ನೋಡಿ. ಈ ರೀತಿಯಾಗಿ ಮತ್ತು ನಾವು ಇಲ್ಲಿ ಹೀಗೆ ಮೇಲ್ಗಡೆ ಜಸ್ಟ್ ಇಷ್ಟಿಷ್ಟೇ ಹೊಲಿದ್ರೂ ಕೂಡ ಸ್ಟಿಚ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಹಾಗೆ ಮಾತ್ರ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅಷ್ಟಷ್ಟೇ ಸ್ಟಿಚ್ ಮಾಡಿದ್ರೆ ಮ್ಯಾಟ್ ಬೇಗ ಹಾಳಾಗುತ್ತೆ. ಅದಕ್ಕೆ ಇಲ್ಲಿ ಒಳಗಡೆಯಿಂದ ಹೊಗಿಸಿ ಇಲ್ಲಿ ಮಧ್ಯದವರೆಗೂ ಕೂಡ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಗಂಟು ಅಂದರೆ ದಾರ ಸಿಕ್ಕಾಕೊಂಡ್ರೆ ಗಂಟಾಗ್ಬಿಡುತ್ತೆ. ಅದನ್ನು ನೋಡಿಕೊಂಡು ಎಳ್ಕೊಂಡು ಇದೇ ರೀತಿಯಾಗಿ ಕೊನೆಯವರೆಗೂ ನಾನು ಮಾಡ್ಕೊಂಡು ಬರ್ತೀನಿ. ಇದು ಪೂರ್ತಿ ರೌಂಡು ಕೂಡ ಬರ್ತಾ ಇಲ್ಲ, ಹಾಗೆ ಪೂರ್ತಿ ಓವೆಲ್ ಆಗಿ ಕೂಡ ಬರೋದಿಲ್ಲ. ಸ್ವಲ್ಪ ಪೂರ್ತಿ ಓವೆಲ್ ಬೇಡ, ಪೂರ್ತಿ ರೌಂಡು ಕೂಡ ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಶೇಪ್ ಚೆನ್ನಾಗೇ ಕಾಣಿಸುತ್ತಲ್ಲ, ಅದಕ್ಕಾಗಿ ಅಷ್ಟೇ ನೋಡಿ. ಹೀಗೆ ಇದೇ ರೀತಿಯಾಗಿ ನಾನು ಕೊನೆಯವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ತುದಿಯಲ್ಲಿ ಹೇಗೆ ಅದನ್ನು ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಇನ್ನಿಷ್ಟು ಉಳಿಸ್ಕೊಂಡಿದ್ದೀನಿ. ಫೈನಲ್ ಟಚಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಜಡೆಯನ್ನು ಹಾಕಿಯೂ ಈ ರೀತಿ ಮ್ಯಾಟ್ಗಳನ್ನು ಮಾಡ್ಬೋದು. ಅದಕ್ಕಿಂತನೂ ಕೂಡ ಬೇಗ ಆಗುತ್ತೆ ನೋಡಿ. ಇಲ್ಲಿ ಲಾಸ್ಟಲ್ಲಿ ಹೀಗಿದೆಯಲ್ಲ, ಇದನ್ನು ಹೀಗೆ ಒಳಗಡೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಜಡೆಯನ್ನು ಹಾಕಿದ್ದೀವಲ್ಲ, ಆ ಗಂಟಿಗೂ ಅಂದರೆ ಆ ಜಡೆಗೂ ಈ ಬಟ್ಟೆಗೂ ಎಲ್ಲದೂ ಸೇರಿ ದಾರ ಬರಬೇಕು. ಇಲ್ಲಿ 2 ಸ್ಟಿಚ್ಗಳನ್ನು ನಾವು ಹಾಕ್ಕೋಬೇಕು, ಅಂದರೆ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅಂತ. ಕೊನೆಗೆ ಲಾಸ್ಟಲ್ಲೂ ಕೂಡ ಅಷ್ಟೇ ಹೀಗೆ ಇನ್ನೊಂದು ಸರಿ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಮಾಡಿ ನಾರ್ಮಲ್ ನಾಟನ್ನು ಹಾಕ್ಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ. ನಾವು ಇದನ್ನು ಪೂರ್ತಿ ಒಳಗಡೆ ಹಾಕಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಳ್ಳೋದು. ಒಂಚೂರು ಹೊರಗಡೆ ಬಂದರೂ ಕೂಡ ಓಕೆ, ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಹೀಗೆ ಮಾಡಿ ಕಟ್ ಮಾಡಿಕೊಂಡ್ರೆ ನಮ್ಮ ಮ್ಯಾಟ್ ರೆಡಿ ಆಗಿಬಿಡ್ತು. ಮತ್ತು ಈ ರೀತಿ ನಾವು ಜಡೆ ಹಂಚ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್, ಇದು ಹಿಂದೆ ಆಗುತ್ತೆ, ಇದು ಮುಂದೆ. ಈ ರೀತಿಯಾಗಿ ನಾವು ಜಡೆ ಹಂಚ್ಕೊಳ್ಳೋದ್ರಿಂದ ನಮಗೆ ನಮ್ಮ ಮ್ಯಾಟು ಹೀಗೆ ನಾವು ಸ್ಟಿಚ್ ಮಾಡಿದ ತಕ್ಷಣ ಅದು ಹೀಗೆಲ್ಲ ಆಗುತ್ತೆ, ನೋಡಿದ್ದೀರಾ ಅಲ್ವಾ. ಇದರಲ್ಲಿ ಆ ರೀತಿ ಏನೂ ಕೂಡ ಆಗ್ತಾ ಇಲ್ಲ, ಸ್ಟ್ರೈಟಾಗಿ ಚಂದ ಮಾಡಿ ಕೂರ್ತಾ ಇದೆ. ಇದು ಪೂರ್ತಿ ಸರ್ಕಲ್ ರೀತಿಯೂ ಬಂದಿಲ್ಲ, ಓವೆಲ್ ಶೇಪು ಬಂದಿಲ್ಲ, ನೋಡಲಿಕ್ಕೆ ಸರ್ಕಲ್ ಕಂಡ ಹಾಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ. ದಪ್ಪ ಬಂದಿರೋದ್ರಿಂದ ಇನ್ನೂ ಒಂಥರ ಸ್ವಲ್ಪ ಜಾರೋದು ಕಡಿಮೆ ಆಗುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಇವತ್ತು ಉಡಕ್ಕೆ ಬರದೇ ಇರೋ ಸೀರೆಯಿಂದ, ಉಟ್ಟು ಬಿಟ್ಟಿರುವ ಸೀರೆಯಿಂದ ನಾವಿವತ್ತು ಒಂದು ಡಿಫ್ರೆಂಟ್ ಆದ ಐಟಮನ್ನು ಮಾಡೋಣ. ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟ್ ಏನಲ್ಲ, ನಾವು ಡೈಲಿ ಯೂಸ್ ಮಾಡುವಂಥ ಕಾಲೊರೆಸೋ ಮ್ಯಾಟು ಅಥವಾ ಕೂರೋ ಮ್ಯಾಟ್ ಯಾವುದಾದ್ರೂ ಕೂಡ ಆಗುತ್ತೆ. ನಾವು ಕೂರ್ಲಿಕ್ಕೆ ಬೇಕಾದ್ರೂ ಬರುತ್ತೆ. ಊಟಕ್ಕೆ ಕೂತಾಗ ನೆಲಕ್ಕೆ ಕೂರೋ ಬದಲು ಈ ರೀತಿಯಾದ ಮ್ಯಾಟನ್ನು ಮಾಡ್ಕೊಬೋದು. ನಾನು ಅದಕ್ಕೋಸ್ಕರ ಇಲ್ಲಿ ಒಂದು ಸೀರೆಯನ್ನು ತಗೊಂಡಿದ್ದೀನಿ. ನಾನು ಈಗ ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ,
ಇಲ್ಲಿ ಇಷ್ಟು ಅಗಲ ಬಾರ್ಡರ್ ಇದೆಯಲ್ಲ, ಅಂದರೆ ಈ ಡಿಸೈನ್ ಇದೆಯಲ್ಲ, ಈ ಡಿಸೈನನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಂದರೆ ನಮಗೆ ತುಂಬ ಉದ್ದ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಡಿಸೈನನ್ನು ಕಟ್ ಮಾಡಿ ತೆಕ್ಕೊಬಿಡ್ತೀನಿ. ಪೂರ್ತಿ ಇಡೀ ಸೀರೆನೂ ಕೂಡ ಈ ಡಿಸೈನನ್ನು ಕಟ್ ಮಾಡಿ ತೆಗಿತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾರಂಗೋಲಿ ಮತ್ತು ಅವನಿ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಬನ್ನಿ, ಈಗ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಇಲ್ಲಿ ನಾನು ಇಷ್ಟಿಷ್ಟು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅಗಲಕ್ಕೆ ಯಾಕಾಗಿ ಕಟ್ ಮಾಡಿಕೊಂಡೆ ಅನ್ನೋದನ್ನು ಹೇಳ್ತೀನಿ. ಏನಕ್ಕಂದರೆ ನಮಗೆ ನಾವು ಹೀಗೆ ಅಡ್ಡ ಕಟ್ ಮಾಡ್ತೀವಲ್ಲ, ಈಗ ನಾವು ಸೀರೆಯನ್ನು ಹೇಗೆ ಉಡ್ತೀವೋ ಅದೇ ರೀತಿಯಾಗಿ ಅಡ್ಡ ನನ್ನ ಸೀರೆಯನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಅಡ್ಡ ಕಟ್ ಮಾಡಿದ್ರೆ ಮ್ಯಾಟು ತುಂಬ ಉದ್ದ ಬಂದ್ಬಿಡುತ್ತೆ. ಮತ್ತು ನಾವು ಮಧ್ಯಕ್ಕೆ ಕಟ್ ಮಾಡ್ಕೊಂಬಿಟ್ರೆ ಮ್ಯಾಟ್ ಏನಾಗುತ್ತೆ, ತುಂಬ ಸಣ್ಣ ಆಗಿಬಿಡುತ್ತೆ. ನಾನು ಅದಕ್ಕೋಸ್ಕರ ಅಂದಾಜು ಮಾಡಿಕೊಂಡು ಇಷ್ಟು ಅಗಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ, ವೇಸ್ಟ್ ಅಂತ ಅಂತೂ ಆಗೋದಿಲ್ಲ. ನಾವೀಗ ಏನು ಮಾಡೋಣ ಅಂದರೆ ಈ ಅಳತೆಗೆನೆ, ಅಂದರೆ ಇಲ್ಲಿಂದ ಎಷ್ಟು ಉದ್ದ ಅಗಲ ಇದೆಯೋ ಅದೇ ಅಳತೆಗೆ ಸೀರೆಯನ್ನು ಅಡ್ಡಕ್ಕೆ ನಾವೀಗ ಕಟ್ ಮಾಡೋಣ. ಇದು ಸೆರಗು, ಇದು ಅಡ್ಡ ಅಡ್ಡ ಅಂದ್ಕೊಂಡು ಹೀಗೆ ಒಂದು ಅಂದಾಜಲ್ಲಿ ಇಷ್ಟು ಅಗಲಕ್ಕೆ ಇಡೀ ಸೀರೆಯನ್ನು ಕೂಡ ಹೀಗೆ ನಾವು ಯಾವ ಡೈರೆಕ್ಷನಲ್ಲಿ ಉಡ್ತೀವಲ್ಲ ಅದೇ ಡೈರೆಕ್ಷನ್ನಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊತ ಬರಬೇಕು. ಅದೇ ನಾವು ಪೂರ್ತಿ ಉದ್ದನೂ ಕಟ್ ಮಾಡಿಕೊಂಡು ಮ್ಯಾಟ್ ಮಾಡ್ಬೋದು. ಅದರ ಬದಲು ಇದು ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಆಗಿ ಮಾಡೋಣ ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಇದೇ ರೀತಿಯಾಗಿ ಇಡೀ ಸೀರೆಯನ್ನು ಕೂಡ ಹೀಗೆ ಕಟ್ ಮಾಡ್ಕೊಂಡ್ಬಿಡೋಣ. ಅಂದರೆ ಒಂದ್ಸರಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡಿದ್ರೆ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಕಟ್ ಮಾಡು, ಆಮೇಲೆ ಮತ್ತೆ ಅದು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದಾಗತ್ತೆ. ಅದಕ್ಕೆ ನಾನು ಇಷ್ಟು ಕಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಎಲ್ಲದೂ ಕೂಡ ಕಟ್ ಮಾಡ್ಕೊಂಡಾಯಿತು. ಆ ಪೀಸ್ನಲ್ಲಿ ಆ ಕಡೆ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬುಡವನ್ನು ತಗೋಬೇಕು. ಹೀಗೆ ಜಸ್ಟ್ ಸುಮ್ಮನೆ ಹೀಗೆ ಫೋಲ್ಡ್ ಮಾಡಬೇಕು. ಹೀಗೆ ಅಂದರೆ ಒಟ್ಟು ಸೇರಿಸ್ಕೊಬೇಕು. ನಾವು ಹೀಗೆ ಮಾಡ್ಕೊಳ್ಬೇಕಾದ್ರೂ, ಅಂದರೆ ನಾವು ಸೀರೆ ನೆರಿಗೆಯನ್ನು ಮಾಡ್ತೀವಲ್ಲ ಆ ರೀತಿ ಬೇಕಾದರೂ ಕೂಡ ಮಾಡ್ಕೊಬೋದು. ಈಗ ಇನ್ನೊಂದು ಬಟ್ಟೆ, ಅಂದರೆ ನಾನು ಮೂರು ಬಟ್ಟೆಯನ್ನು ತಗೋತಾ ಇದ್ದೀನಿ. ಹೀಗೆ ಈಗ ಇನ್ನೊಂದು ಬಟ್ಟೆ, ಒಟ್ಟು ನಾನು 3 ಬಟ್ಟೆಯನ್ನು ತೊಗೊತಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಕಾಟನ್ ಸೀರೆ ಇದ್ದರೂ ಕೂಡ ಬರುತ್ತೆ. ನಾನಿಲ್ಲಿ ಸಿಂಥೆಟಿಕ್ ಸೀರೆಯನ್ನೇ ಹಾಕಿದ್ದೀನಿ. ಇನ್ನು ಇದೇನು ತುಂಬ ಜಾರೋದೇನಿಲ್ಲ. ಅಂದರೆ ನಾವು ಎಷ್ಟು ದಪ್ಪ ಮಾಡ್ತೀವೋ ಅಷ್ಟು ನಮಗೆ ಕಡಿಮೆ ಜಾರುತ್ತೆ. ಈಗ ನಾನು ತುದಿಗೆ ಹಿಡ್ಕೊಂಡು ಏನು ಮಾಡ್ತೀನಿ, ಒಂದು ಹೀಗೆ ಉಲ್ಲನ್ನು ತಗೊಂಡು ಸುತ್ತುತ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಟೈಟ್ ಆಗಲಿಕ್ಕೆ ಸುತ್ತಬೇಕು. ಆಮೇಲೆ ಹೂ ನಾಟ್ ಹಾಕಿದಾಗೆ ನಾಟನ್ನು ಹಾಕಬೇಕು. ಹೂ ನಾಟ್ ಅದೇ ರೀತಿ ನಾಟ್ ಹಾಕಬೇಕು ಅಂತ ಏನಿಲ್ಲ, ಜಸ್ಟ್ ಸುಮ್ಮನೆ ಮಾತಿಗೆ ಹೇಳಿದ್ದು. ಸುಮ್ಮನೆ ಟೈಟಾಗಿ ಇದು ಬಿಚ್ಚದೇ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಇದು ಬೆಸ್ಟ್ ಸೆಂಟೆನ್ಸ್. ಟೈಟಾಗಿ ನಾಟನ್ನು ಹಾಕ್ಕೊಂಡು ಈ ದಾರವನ್ನು ನಾವೀಗ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ, ಇದನ್ನು ನಾವು ಕೊನೆಗೆ ಕಟ್ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಏನಿಲ್ಲ. ಈಗ ನಮಗೆ 3 ಸಿಕ್ಕಿದೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಹೀಗೆ ಜಡೆಯನ್ನು ಹಾಕಬೇಕು. ನೀಟಾಗಿ ಜಡೆಯನ್ನು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ, ಅದು ಕಲರ್ ಸೀರೆ ಇರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ತುದಿವರೆಗೂ ಕೂಡ ಜಡೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಬರ್ತೀನಿ. ನಿಮಗೆ ಜಡೆ ಹಾಕೋದು ಹೇಗೂ ಗೊತ್ತಿದೆಯಲ್ಲ, ನಾನು ಅದಕ್ಕೋಸ್ಕರ ನಾನು ಜಾಸ್ತಿ ಫೋಕಸ್ ಏನು ಮಾಡ್ತಾ ಇಲ್ಲ ಜಡೆ ಹಾಕೋದು ಹೇಗೆ ಅನ್ನೋದನ್ನು. ಅದಕ್ಕೆ ಡೈರೆಕ್ಟಾಗಿ ಜಡೆಯನ್ನು ಹಾಕಬೇಕು ಅಂತ ಹೇಳಿದ್ದೀನಿ. ಈಗ ತುದಿವರೆಗೂ ಕೂಡ ಜಡೆಯನ್ನು ಇಲ್ಲಿವರೆಗೂ ಹಾಕ್ಕೊಂಡು ಬರ್ತೀನಿ. ನೋಡಿ, ತುದಿವರೆಗೂ ಕೂಡ ಜಡೆ ಹಾಕಿ ಆಯಿತು. ಇಲ್ಲಿ ಒಂದು ಉದ್ದಗಿಡ್ಡ ಆಗಿದೆ, ಅಂದರೆ ನಾವು ಕಟ್ ಮಾಡೋದು ಒಂಚೂರು ಕ್ರಾಸ್ ಪೀಸ್ ಆದರೂ ಕೂಡ ಉದ್ದಗಿಡ್ಡ ಆಗುತ್ತೆ. ಇದನ್ನು ನಾವು ಕಟ್ ಮಾಡ್ಕೊಬೋದು, ಅದೇನು ತೊಂದರೆ ಏನಿಲ್ಲ. ನಾನು ಇಲ್ಲಿಗೆ ಮತ್ತೆ ಆವಾಗ ನಾಟನ್ನು ಹಾಕಿದ್ನಲ್ಲ ಅದೇ ರೀತಿಯಾಗಿ ಒಂದಷ್ಟು ಸುತ್ತುತ್ತೀನಿ, ಆಮೇಲೆ ನಾಟನ್ನು ಹಾಕ್ತೀನಿ. ನೋಡಿ, ಇಲ್ಲಿ ಏನು ಎಕ್ಸ್ಟ್ರಾ ಇದೆಯಲ್ಲ ಅಷ್ಟು, ಅಂದರೆ
ಒಂದು ಸ್ವಲ್ಪ ಇಟ್ಕೊಳ್ಳೋಣ, ಚೆನ್ನಾಗಿ ಅನಿಸುತ್ತೆ. ಈಗ ಇದಿಷ್ಟನ್ನು ನಾನಿಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಹೀಗೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸುಮಾರು ಉದ್ದಕ್ಕೆ ಬಂದಿದೆ ನೋಡಿ. ಇಷ್ಟು ಒಂದು ಸ್ಕ್ರೀನಿನ ಉದ್ದದಷ್ಟು, ಅಂದರೆ ಕೆಳಗಡೆ ಸುಮಾರು ಒಂದು ಕೈಯಷ್ಟು, ಫುಲ್ ಒಂದು ಕೈಯಷ್ಟು ಉದ್ದಕ್ಕೆ ಇದೆ. ಇದೇ ರೀತಿಯಾಗಿ ಎಲ್ಲ ಬಟ್ಟೆಯನ್ನು ಕೂಡ ಇದೇ ರೀತಿಯಾಗಿ ಜಡೆಯನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ ನೋಡಿ. ಅಷ್ಟನ್ನು ಕೂಡ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇದೇನಪ್ಪ ಇನ್ನೊಂದು ಕಲರ್ ಕಾಣಿಸ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಅದು ತುಂಬ ಸಣ್ಣ ಆಗುತ್ತೆ ಅಂತ ಅನಿಸ್ತು ಮ್ಯಾಟು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇನ್ನೊಂದು ಪ್ಲೈನ್ ಸೀರೆ ಇತ್ತು, ಅದು ಕೂಡ ಉಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆ ಸೀರೆಯಿಂದ 4 ಮಾಡಿಕೊಂಡೆ. ಜಾಸ್ತಿ ಬೇಕಾದ್ರೂ ಕೂಡ ಮಾಡ್ಕೊಬೋದು. ಹಾಗೆ ನಾನು ಎಡ್ಜಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೂ ಕೂಡ 2 ಆಗಿತ್ತು. ಈಗ ನಾವು ಇದನ್ನು ಸ್ಟಿಚ್ ಮಾಡೋಣ ಹೇಗೆ ಅಂತ ನೋಡೋಣ. ನಾನು ಫಸ್ಟು ಈ ಡಾರ್ಕ್ ಕಲರ್, ಇದು 2 ಇದೆಯಲ್ಲ ಡಾರ್ಕ್ ಕಲರ್ದು, ಅದನ್ನು ನಾನು ಒಂದನ್ನು ಫಸ್ಟು ಇಟ್ಕೊತೀನಿ. ಆನಂತರ ನಾನೀಗ ಗ್ರೀನ್ ಇಟ್ಕೊತೀನಿ. ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ನಾವು ಲಾಸ್ಟಲ್ಲಿ ಎಡ್ಜಲ್ಲಿ ಎಷ್ಟು ಪೀಸ್ ಇದೆಯೋ ಅದನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನೀಗ ಒಂದು ಸೂಜಿಗೆ ದಾರವನ್ನು ಪೋಣಿಸ್ಕೊಂಡಿದ್ದೀನಿ. ಗಟ್ಟಿ ದಾರ, ನಾನು ಹಾರ ಎಲ್ಲ ಮಾಡ್ತೀನಲ್ಲ ಆ ರೀತಿದು. ಬುಕ್ ಶಾಪ್ಗಳಲ್ಲಿ ಸಿಗುತ್ತೆ. ಟೈಟ್ ಅಂದರೆ ತುಂಬ ಗಟ್ಟಿ ದಾರ ಕೊಡಿ ಅಂದರೆ ಅವರು ಕೊಡ್ತಾರೆ. ನಾನೀಗ ಈ ಜಡೆಗೆ ಸೂಜಿಯನ್ನು ಹೊಗಿಸ್ತಾ ಇದ್ದೀನಿ, ಮತ್ತು ಅದರಿಂದ ಈ ಜಡೆಗೆ ತೆಗಿತಾ ಇದ್ದೀನಿ. ಹೀಗೆ ನೋಡಿ ಯಾವ ರೀತಿ ಹೊಗಿಸಿದೆ ಅಂತ ಗೊತ್ತಾಯ್ತಲ್ವಾ? ಈ ರೀತಿಯಾಗಿ ಹೊಗಿಸಿದ್ದೀನಿ. ಬಟ್ ನಾನು ತುದಿಗೆ ನಾಟನ್ನು ಹಾಕಿಲ್ಲ, ಇವೆರಡೂ ಸೇರಿಸಿ ನಾಟನ್ನು ಹಾಕ್ಕೊತೀನಿ. ಹೀಗೆ ನಾಟನ್ನು ಗಟ್ಟಿಯಾಗಿ ಹಾಕ್ಕೊಬೇಕು. ಇದೇ ನಮಗೆ ಮೇನ್ ನಾಟ್ ಆಗಿರುತ್ತೆ. ಅದಕ್ಕೆ ನೋಡಿ ಈಗ ನಾಟ್ ಆಯಿತು. ಈಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಈಗ ಮತ್ತೆ ಒಂದು ಇಷ್ಟಿಷ್ಟು ದೂರಕ್ಕೇ ಹೊಲಿಬೇಕು. ತುಂಬ ದೂರ ಹೊಲಿಲಿಕ್ಕೆ ಹೋಗಬೇಡಿ. ನಾವು ಈ ಜಡೆ ಹಣ್ಣು ಬಿಟ್ಟಿರ್ತೀವಲ್ಲ, ತುಂಬ ಗಟ್ಟಿ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಚುಚ್ಕೊತ ಬನ್ನಿ ನೋಡಿ. ಇದೇ ರೀತಿಯಾಗಿಯೇ ಹೀಗೆ ಮಾಡ್ಕೊತ ಬರಬೇಕು. ಟೈಟಾಗಿ ಎಳ್ಕೊತ ಇದನ್ನು ಮಾಡಬೇಕು. ಆವಾಗ ನಮಗೆ ಹುರಿದಿದ್ದು ಕೂಡ ಬಾಳಿಕೆಗೆ ಬರುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ದಿನ ಬಾಳಿಕೆ ಬರೋದೇ ಇಲ್ಲ, ಬೇಗ ದಾರ ಕಟ್ಟಾಗ್ಬಿಡುತ್ತೆ. ಹೀಗೆ ಟೈಟ್ ಲೂಸ್ ಇಟ್ಕೊಬಾರ್ದು. ಲೂಸ್ ಎಷ್ಟು ಇಟ್ಕೊತೀವೋ ಅಷ್ಟು ಬೇಗ ಲಡ್ ಆಗುತ್ತೆ. ಹೀಗೆ ಟೈಟಾಗಿ ಬಂದರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಹೊಲಿಯೋದು ಹೇಗೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಈ ಕಡೆ ಒಂದ್ಸರಿ, ಈ ಕಡೆ ಒಂದ್ಸರಿ ನಾವು ಕರೆಕ್ಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಗಂಟಾಗ್ಬಿಟ್ರೆ ಕಷ್ಟ. ಒಂಚೂರು ಗಂಟು ಆಯಿತು, ಬಿಚ್ಕೊಂಡ್ರೆ ಆಯಿತು ಅಷ್ಟೇ. ಅಂದರೆ ಈ ರೀತಿ ದಾರ ನಾವು ಉದ್ದ ಬಿಟ್ಕೊಂಡ ತಕ್ಷಣ ಗಂಟಾಗುತ್ತೆ ನೋಡಿ. ನಾಟ್ ಬಿಚ್ಕೊಂಡಾಯಿತು, ಅದೇನು ಸಣ್ಣ ನಾಟ್ ಆಗಿತ್ತು ಅಷ್ಟೇ. ನಿಂಗೆ ಎಳೆದು ಬಿಟ್ಟರೆ ಅದು ಬಂದ್ಬಿಡುತ್ತೆ ಅಷ್ಟೇ, ಅದೇನು ತೊಂದರೆ ಏನಿಲ್ಲ. ಹಾಗೆ ಮುಂದೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ನಾವು ಉದ್ದ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಾಟ್ ಆಗುತ್ತೆ. ಉದ್ದ ಮಾಡ್ಕೊಂಡಿಲ್ಲ ಅಂದರೆ ಪದೇ ಪದೇ ಒಂದು ರೋನು ಕೂಡ ಹುಳ್ಕೊಂಡಿಲ್ಲ ಅಂದರೆ, ಅಲ್ಲಿವರೆಗೂ ದಾರ ಬಂದಿಲ್ಲ ಅಂತಂದರೆ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಉದ್ದ ದಾರವನ್ನು ಇಟ್ಕೊಬೇಕು. ಈಗ ನಿಮಗೆ ಹೊಲಿಯೋದು ಗೊತ್ತಾಯ್ತಲ್ವಾ? ನಾನು ತುದಿವರೆಗೂ ಕೂಡ ಹೊಲ್ಕೊಂಡು ತಗೊಂಬರ್ತೀನಿ. ಇಲ್ಲಿ ತುದಿವರೆಗೂ ಕೂಡ ಹೊಲ್ಕೊಂಡು ತಗೊಬರ್ತೀನಿ ನೋಡಿ. ತುದಿವರೆಗೂ ಕೂಡ ಸ್ಟಿಚ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಡೈರೆಕ್ಟಾಗಿ ಈಗ ನೆಕ್ಸ್ಟು ನಾವು ಗ್ರೀನ್ ನೆಕ್ಸ್ಟು ಮತ್ತೊಂದು ಕಲರನ್ನು ಮತ್ತು ಏನಾದರೂ ನೆಕ್ಸ್ಟ್ ಪೀಸನ್ನು ನಾವು ಹಾಕಬೇಕು. ನಾನು ಅದಕ್ಕೋಸ್ಕರ ಹೀಗೆ ಡೈರೆಕ್ಟಾಗಿ ಈ ಕಡೆ ದಾರವನ್ನು ಎಳ್ಕೊತಾ ಇದ್ದೀನಿ. ಇಲ್ಲಿಗೆ ಒಂದು ನಾಟನ್ನು ಹಾಕ್ಕೊತೀನಿ. ನಾಟ್ ಏನಕ್ಕೆ ಅಂತಂದರೆ ಆ ಕಡೆ ಬಿಚ್ಚಬಾರ್ದು ಅಂತ. ಆ ಕಡೆನೇ ಹಾಕ್ಕೊಬೋದಿತ್ತಲ್ಲ ಅಂತ ಅನಿಸ್ಬೋದು. ಆದರೆ ನಾವು ಇಲ್ಲಿ ಇಷ್ಟು ಉದ್ದ ಬಂದಮೇಲೆ ಹಾಕ್ಕೊಂಡ್ರೆ ಏನಾದ್ರು ಇಲ್ಲಿಗೆ ಬಿಚ್ಚಿದ್ರೂ ಕೂಡ ಇಲ್ಲಿ ಮತ್ತೆ ಎಕ್ಸ್ಟ್ರಾ ನಾಟ್ ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಈ ಪೀಸನ್ನು ಇಡ್ತೀನಿ. ಹೀಗೆ ಪೀಸನ್ನು ಇಟ್ಟು ಮಧ್ಯ ಗ್ರೀನನ್ನು ಹಾಕ್ಕೊಂಡು ಇದಿಷ್ಟು ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ನಿಮಗೆ ಈಗ ಸ್ಟಿಚ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಯಿತು ನೋಡಿ. ನಾವು ಸ್ಟಿಚ್ ಮಾಡಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಇದೆ. ಈಗ ನಾನು ನೆಕ್ಸ್ಟು
ಈ ಪೀಸನ್ನು ಇಟ್ಟು ಹೊಲಿತೀನಿ. ನೆಕ್ಸ್ಟ್ ಯಾವ್ಯಾವ ಪೀಸು, ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಪೀಸು ಹಾಗೆ ಇಟ್ಕೊಂಡು ಪೂರ್ತಿ ಮುಗಿಸ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಮ್ಯಾಟನ್ನು ಪೂರ್ತಿ ಮುಗಿಸ್ಕೊಂಬಂದಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ವೈಟ್ ಕಲರ್ ದಾರ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಮತ್ತು ನಾವು ಈ ಉಲ್ಲನ್ನು ಕಟ್ಟಿದ್ದೀವಲ್ಲ, ಎಲ್ಲದೂ ಕೂಡ ಸ್ಟ್ರೈಟಾಗಿ ಬಂದರೆ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಎಷ್ಟೆಷ್ಟು ಉದ್ದಕ್ಕೆ ಬೇಕೋ ಅಷ್ಟಷ್ಟಕ್ಕೆ ಟ್ರಿಮ್ ಮಾಡ್ಕೊಬೇಕು. ಅಂದರೆ ಎಲ್ಲದೂ ಕೂಡ ಒಂದೇ ಸೈಜ್ ಬರೋ ರೀತಿಯಾಗಿ ಟ್ರಿಮ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ, ಎರಡೂ ಕಡೆ ಕಟ್ ಮಾಡಿದ್ದೀನಿ, ಬಟ್ ನಾನು ಜಾಸ್ತಿ ಕಟ್ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಕರೆಕ್ಟ್ ಸ್ಟ್ರೈಟ್ ಲೈನ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದ್ರೂ ಕೂಡ ಚೆನ್ನಾಗಿ ಅನಿಸುತ್ತಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಮ್ಯಾಟು. ಎಷ್ಟು ಈಸಿಯಾಗಿ ವೇಸ್ಟ್ ಆಗಿರೋ ಸೀರೆಯಿಂದ ಎಷ್ಟು ಚೆನ್ನಾಗಿ ಮ್ಯಾಟ್ ಮಾಡ್ಕೋಬೋದು ಅಂತ ನೋಡಿದ್ರಲ್ವ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾರಂಗೋಲಿನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಫ್ರೆಂಡ್ಸ್, ನಾನಿವತ್ತು ಹಳೆ ಸೀರೆಯನ್ನು ಉಪಯೋಗಿಸ್ಕೊಂಡು ಒಂದು ಬೆಡ್ಡನ್ನು ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಅಂದರೆ ನಮಗೆ ಯಾವ ಸೈಜಿನ ಬೇಕೋ ಅದನ್ನು ಮಾಡ್ಕೊಬೋದು. ನಾನಿವತ್ತು ಸ್ವಲ್ಪ ಸಣ್ಣದಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ದೊಡ್ಡ ಸೈಜಿಂದು ಕೂಡ ಮಾಡಿ ತೋರಿಸ್ತೀನಿ. ಈಗ ನಾವೇನು ಮಾಡಬೇಕು ಅಂದರೆ, ಸೀರೆಯಲ್ಲಿ ಒಂದು ಅಂದಾಜು 4 ಇಂಚು, ಅಂದರೆ ಇದಕ್ಕೇನು ಅಳತೆ ಬೇಕಾಗೋದಿಲ್ಲ, ಬಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ 4 ಇಂಚು ಅಂದ್ಕೊಂಡು ಹೇಳ್ತಾ ಇರೋದು. ಒಂದು ಅಂದಾಜಿನ 4 ಇಂಚನ್ನ ಸೀರೆಯನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ನಾವು ಹೇಗೆ ಸೀರೆಯನ್ನು ಉಡ್ತೀವಲ್ಲ ಆ ಉದ್ದದಲ್ಲಿ ಕಟ್ ಮಾಡ್ಕೊಳ್ಳಿ. ಅಷ್ಟನ್ನು ಕೂಡ ಅಷ್ಟು ಏನು ಬೇಕಾಗೋದಿಲ್ಲ. ನಾವು ಎಷ್ಟು ದೊಡ್ಡದು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ನಾನಿಲ್ಲೊಂದು 6 ಪೀಸು, ಒಂದು 7 ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗೇ ಅನಿಸುತ್ತೆ. ಕೊನೆಗೆ ನಾವು ಇದನ್ನು ಪಿಲ್ಲೋ ಸೈಜಿನ ಕೂಡ ಮಾಡ್ಕೊಬೋದು. ನಾನಿವತ್ತು ಸಣ್ಣ ಪಿಲ್ಲೋ ಸೈಜಿಂದೇ ಮಾಡ್ತಾ ಇರೋದು, ಬಟ್ ನಾವು ಇದನ್ನು ಪೂರ್ತಿಯಾಗಿ ದೊಡ್ಡದಾಗಿ ಮಾಡಿಕೊಂಡ್ರೆ ನಮಗೆ ಮಲಗಲಿಕ್ಕೂ ಕೂಡ ಆಗುತ್ತೆ. ನಾನೇನಿವತ್ತು ಮಲಗಲಿಕ್ಕೆ ಬರೋ ಅಷ್ಟು ದೊಡ್ಡಕ್ಕೆ ಮಾಡ್ತಾ ಇಲ್ಲ, ಪಿಲ್ಲೋ ಸೈಜಿನ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೇಕು. ಈಗ ಮೇನ್ ಪೀಸಿಗೆ ಬರ್ತೀನಿ. ಇದೊಂದು ಪೀಸ್ ಕಟ್ ಮಾಡಿಕೊಂಡು, ಇದಕ್ಕೇನು ಅಳತೆ ಇಲ್ಲ, ಒಂದು ಅಂದಾಜಲ್ಲಿ ಹೇಳಿದ್ದು 4 ಇಂಚು ಅಂತ. ಇನ್ನೂ ಬೇಕಾದ್ರೆ ದೊಡ್ಡಕ್ಕೆ ಕಟ್ ಮಾಡ್ಕೊಬೋದು, ಅಗಲಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ಇಷ್ಟು ದೊಡ್ಡದ ಬಟ್ಟೆಯನ್ನು ತಗೊಂಡಿದ್ದೀನಿ. ನಾನು ಏನು ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಹೊಲ್ಕೊಳ್ಳಿ. ಅಂದರೆ ನಾನು ಸುಮ್ಮನೆ ಸಣ್ಣ ಪಿಲ್ಲೋ ರೀತಿಯಲ್ಲಿ ಹೊಲಿತಾ ಇದ್ದೀನಿ. ಇಲ್ಲಿ ನಾನು 18 ಇಂಚುಗಳನ್ನು ತಗೊಂಡಿದ್ದೀನಿ ಉದ್ದ. ಅಗಲ ಬಂದು 12 ಇಂಚನ್ನು ಅಗಲ ತಗೊಂಡಿದ್ದೀನಿ. ಇದು ಕೆಳಗಡೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ, ಮೇಲ್ಗಡೆ ಒಂದು ನಾರ್ಮಲ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಈಗ ಇದನ್ನು ಇದೇ ರೀತಿಯಾಗಿ ಇಟ್ಕೊಬೇಕು. ಅಂದರೆ ಇದು ನಮಗೆ ಮೇಲ್ಗಡೆ ಬರುತ್ತೆ ಮೇನ್ ಪೀಸು. ಈಗ ನಾವಿಲ್ಲಿ ನಾರ್ಮಲ್ ಆಗಿ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋತೀವಿ. ಒಂದು ಸ್ಟಿಚ್ಚನ್ನು ಹಾಕ್ಕೊತೀವಿ. ಇಲ್ಲಿ ಅರ್ಧ ಇಂಚನ್ನು ಬಿಟ್ಟು ಕಾಣಿಸ್ತಾ ಇದೆ ಅಲ್ಲ, ಒಂದು ಅರ್ಧ ಇಂಚನ್ನು ಬಿಟ್ಟು ನಾವು 2 ಇಂಚಿಗೆ ಇಲ್ಲೊಂದು ಅರ್ಧ ಇಂಚಿನ ಗ್ಯಾಪನ್ನು ಬಿಡೋಣ. ಸ್ವಲ್ಪ ವಾತಾವರಣ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಎಲ್ಲ ಚೇಂಜ್ ಆಗಿ ಕೇಳಿಸ್ತಾ ಇದೆ. ಹೀಗೆ 2 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನಮಗಲ್ಲಿ ಮುಂದ್ಗಡೆ ಹೊಲಿಲಿಕ್ಕೂ ಕೂಡ ಬಿಟ್ಕೊಬೇಕು. ನೋಡಿ, ಅರ್ಧ ಇಂಚಿಗೆ 2 ಇಂಚಿಗೆ ನಮಗೆ ಬಂದಿದೆ. ಈಗ ನಾವು ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ, ನಮಗೇನಾದ್ರು ಸ್ಟ್ರೈಟ್ ಹೊಲಿಗೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ಹೀಗೆ ಒಂದು ಲೈನನ್ನು ಹಾಕ್ಕೊಬೋದು. ಆವಾಗ ನಮಗೆ ಹೊಲಿಗೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇದೇ ರೀತಿಯಾಗಿ
ಪೂರ್ತಿ ಲೈನ್ ಹಾಕ್ಕೊತೀನಿ. ನೋಡಿ ಹೀಗೆ ಅರ್ಧ 2 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮೇಲ್ಗಡೆನೂ ಅಷ್ಟೇ. ಈಗ ಇಲ್ಲಿ ಏನೇನು ಲೈನ್ ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ಕಡೆ ಲೈನನ್ನು ಹಾಕಿಲ್ಲ, ಈ ಕಡೆ ಓಪನ್ ಇಟ್ಕೊಳ್ಳಿ. ಹೀಗೆ ಎಲ್ಲ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಎಲ್ಲ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಸೀರೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೊಂಡು ನೋಡಿ, ನಾವು ಒಂದು ಕಡೆ ಈ ಕಡೆ ಸ್ಪೇಸ್ ಬಿಟ್ಕೊಂಡಿದ್ದೀವಿ, ಈ ಕಡೆ ಕ್ಲೋಸ್ ಮಾಡಿದ್ದೀವಿ. ಈ ಕಡೆ ಏನು ಸ್ಪೇಸ್ ಬಿಟ್ಕೊಂಡಿದ್ದೀವಲ್ಲ ಆ ಜಾಗಕ್ಕೆ ಈ ಸೀರೆ ಕಟ್ ಮಾಡ್ಕೊಂಡಿರೋದನ್ನು ತುಂಬಬೇಕು. ಜಸ್ಟ್ ಈ ಕೈಯಲ್ಲೇ ಇದು ಮಾಡಿ ಹೋಗುತ್ತೆ. ಈಗ ಒಂದೊಂದು ಪೀಸು ಸಾಕಾಗಲಿಲ್ಲ ಅಂತಂದರೆ ಜಾಸ್ತಿ ಅಗಲ ಬೇಕಾದ್ರೂ ಕೂಡ ಕಟ್ ಮಾಡ್ಕೊಬೋದು. ಏನು ಪ್ರಾಬ್ಲಮ್ ಏನು ಇಲ್ಲ. ಈ ರೀತಿ ಸ್ಕೇಲಿಂದ ಬೇಕಾದರೂ ಕೂಡ ನಾವು ಈ ರೀತಿ ಒಳಗಡೆ ದಬ್ಕೊಬೋದು. ಉದ್ದುದ್ದ ಸ್ಕೇಲ್ ಇದ್ದರೆ ಅದು ಕೂಡ ಚೆನ್ನಾಗೇ ಆಗುತ್ತೆ ಒಳಗಡೆ ದಬ್ಬಲಿಕ್ಕೆ. ಹೀಗೇ ತುಂಬ್ಕೊತ ಹೋಗಬೇಕು. ಅಷ್ಟು ಕೂಡ ಇದೇ ರೀತಿ ತುಂಬಿಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡೋದು, ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, ಈಗ ಇದೇನಾದರೂ ನಮಗೆ ಸಾಕಾಗಲಿಲ್ಲ ಅಂದರೆ ಈಗ ಒಂದು ಪೀಸ್ ಸಾಕಾಗ್ತಾ ಇಲ್ಲ, ಇಲ್ಲಿ ಹಾಗೇನಾದ್ರು ಇದ್ದರೆ 2-3 ಪೀಸ್ಗಳನ್ನು ತುಂಬ್ಕೊಬೋದು. ಇದೇ ಸೈಜಿಗೆ ಕಟ್ ಮಾಡಿಕೊಂಡು, ಇಲ್ಲ ನಮಗೇನಾದರೂ ಒಂದೊಂದೇ ಪೀಸಲ್ಲೇ ತುಂಬಿಸ್ಬಿಡ್ತೀವಿ ಅಂತ ಆದರೆ ಏನು ಮಾಡಬೇಕು, ಅಗಲ ಕಟ್ ಮಾಡ್ಕೊಬೇಕು. ಈಗ ಪ್ರತಿಯೊಂದು ಹೋಲಿಗೂ ಕೂಡ ಗ್ಯಾಪಿಗೂ ಕೂಡ ಸೀರೆಯನ್ನು ಫಿಲಪ್ ಮಾಡ್ಕೊಂಡು ತೊಗೊಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ನೋಡಿ ಪೂರ್ತಿ ತುಂಬಿ ಆಗಿದೆ. ಇಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಒತ್ತಿ ತುಂಬಿಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿಂದ ಹೀಗೆ ಸ್ಟಿಚ್ ಮಾಡಬೇಕು. ಪೂರ್ತಿ ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಈ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಕರೆಕ್ಟಾಗಿ ಹೀಗೆ ಹೊಡೆದು ಈ ಕಡೆನೂ ಬರೋ ರೀತಿಯಲ್ಲಿ ಮಾಡ್ಕೊಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ತುದಿಗೆಲ್ಲ ಫಸ್ಟು ನಾವು ಇಲ್ಲೊಂದು 2 ಇಂಚಿನ ಬಟ್ಟೆನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗತ್ತೆ. ಉದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಆವಾಗ ಈಸಿಯಾಗಿ ಆಗಿಬಿಡುತ್ತೆ. ಒಂದು 2 ಇಂಚಿನ ಅಷ್ಟು ಬಟ್ಟೆ ಸಾಕಾಗತ್ತೆ. 2 ಇಂಚಿನ ಬಟ್ಟೆ ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಹೀಗೆ ಹೊಲ್ಕೊಬೇಕು. ಮತ್ತು ಇಲ್ಲಿ ಕಟ್ ಮಾಡಿಕೊಂಡು ವಾಪಸ್ ತಿರುಗಿಸಿ ಹೀಗೆ ಮಡಚಿ ಹೀಗೆ ಈ ರೀತಿಯಾಗಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ಪೂರ್ತಿ ದೊಡ್ಡದಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಸುಮ್ಮನೆ ಕುತ್ತಿಗೆ ನಿಂತಿದ್ರೆ ಅದಕ್ಕೆಲ್ಲ ಪಿಲ್ಲೋ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಪಿಲ್ಲೋ ಬೇಕೇ ಬೇಕಾಗಿರುತ್ತೆ, ಹಾಕ್ಕೊಂಡ್ರೆ ಕುತ್ತಿಗೆ ನೋವು ಬರುತ್ತೆ ಅಂಥವ್ರಿಗೆ ಇಷ್ಟು ಒಂದು ಸ್ವಲ್ಪ ತೆಳುವೂ ಇರುತ್ತೆ, ಚೆನ್ನಾಗೇ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ನಾವು ಮ್ಯಾಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾವು ಬೆಡ್ಡನ್ನು ಮಾಡ್ತೀವಿ ಅಂತಂದರೆ ಇನ್ನೂ ದೊಡ್ಡಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ವೇಸ್ಟ್ ಅಂತ ಎಸೆಯೋ ಸೀರೆಯಿಂದ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಬೋದು ಅಂತ ನೀವು ನೋಡಿದ್ರಿ ಅಲ್ವಾ. ಮತ್ತು ನೋಡಿ ಇಷ್ಟು ಹತ್ತತ್ರ 1 ಇಂಚಿನಷ್ಟು ಅಗಲಕ್ಕೆ ಬಂದಿದೆ, ಅಂದರೆ ಹೈಟ್ ಬಂದಿದೆ. ಇದು ಚೆನ್ನಾಗಿ ಆಗುತ್ತೆ, ಮಲ್ಕೊಳ್ಳಿಕ್ಕೂ ಕೂಡ ಸೂಪರಾಗಿ ಆಗುತ್ತೆ. ಕೊನೆಗೆ ಫೋಲ್ಡನ್ನು ಅಷ್ಟೇ ನಾವು ನಾರ್ಮಲ್ ಹಾಸಿಗೆಯನ್ನು ಹೇಗೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫೋಲ್ಡ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಈ ರೀತಿಯಾದ ಫ್ರೇಮಲ್ಲಿ ನಾನು ಹೇಗೆ ಮ್ಯಾಟನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಇಲ್ಲೊಂದು ಸೀರೆಯನ್ನು 1 ಇಂಚಿನ ಈ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚನ್ನೇ ಬೇಕು ಅಂತ ಏನಿಲ್ಲ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಈ ರೀತಿಯಾದ ಒಂದು ನಾಟ್, ಅಂದರೆ ಲೂಸ್ ಆಗಿ ಬರೋ ರೀತಿಯಲ್ಲಿ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ನಾನು ಜಸ್ಟ್ ಇಲ್ಲಿಗೆ ಹಾಕ್ಕೋತಾ ಇದ್ದೀನಿ, ಅಂದರೆ ನಾವಿಲ್ಲಿ ಸೆಕೆಂಡ್ ಮಳೆಗೆ ಹಾಕ್ಕೋತಾ ಇದ್ದೀನಿ. ಈಗ
ಹೀಗೆ ಇದರ ಆಪೋಸಿಟ್ ಮಳೆಗೆ ನಾವು ಸುತ್ತಬೇಕು. ಇದನ್ನು ಒಳಗಡೆ ಇಟ್ಕೊಳ್ಳೋಣ, ಆವಾಗ ಈಸಿ ಆಗುತ್ತೆ. ಮತ್ತು ಟೈಟಾಗಿ ಸುತ್ಕೋಬೇಕು. ಹೀಗೆ 2 3 4 ಅಥವಾ 5 ಸಾರಿ ಸುತ್ಕೊಳ್ಳಿ. ನಾನಿಲ್ಲಿ 5 ಸಾರಿ ಸುತ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಮಳೆಗೆ ತಗೊಂಡಿದ್ದೀನಿ, ಅದರ ಆಪೋಸಿಟ್ ಮಳೆಗೆ ಹೀಗೆ 5 ಸರಿ ಸುತ್ತುತ್ತೀನಿ. ನೋಡಿ, ಇದೇ ರೀತಿಯಾಗಿ ನೆಕ್ಸ್ಟ್ ಮಳೆಗೆ ಇದೇ ರೀತಿಯಾಗಿ ತುದಿವರೆಗೂ ಕೂಡ ಹೀಗೇನೆ 5 ಸರಿ ಸುತ್ತಕೊಂಡು ತಗೊಂಡು ಬರ್ತೀನಿ. ಒಂದೊಂದು ಸರಿಗೆ ಇಷ್ಟಿಷ್ಟು ದಪ್ಪ ಬರುತ್ತೆ. ಇಲ್ಲಿವರೆಗೂ ಕೂಡ ಸುತ್ತಕೊಂಡು ತಗೊಂಡು ಬರ್ತೀನಿ. ನೋಡಿ, ಇಲ್ಲಿವರೆಗೂ ಕೂಡ ಸುತ್ತಿ ಆಯಿತು. ಅಂದರೆ 5 ಸರಿ ಒಂದೊಂದು ಮಳೆಗೆ ಸುತ್ತಿ ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಮಳೆಯಿಂದ ಈ ಮಳೆಗೆ ತಗೋಬೇಕು. ಇಲ್ಲಿ ಮತ್ತೆ ಇದರ ಆಪೋಸಿಟ್ ಮಳೆಗೆ ಮತ್ತೆ ಸುತ್ತಬೇಕು. 5 ಸರಿ ಸುತ್ತಬೇಕು. ಅಂದರೆ 5 ಸರಿನೇ ಸುತ್ತಬೇಕು ಅಂತೇನಲ್ಲ, ನಾನು ಒಂಚೂರು ದಪ್ಪ ಬರಲಿ ಅಂತ ಅಂದ್ಕೊಂಡು ಸುತ್ತುತ್ತಾ ಇದ್ದೀನಿ. 3 4 5. ಈಗ ಈ ಕಡೆ ಮಳೆಗೆ ಪಾಸ್ ಮಾಡಿಕೊಂಡು ಈಗ ಮತ್ತೆ ಇಲ್ಲಿ 5 ಸರಿ ಇದೇ ರೀತಿಯಾಗಿ 5 ಸರಿ ಈ ಮಳೆವರೆಗೂ ಕೂಡ ಸುತ್ತಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು, ಹೇಗೆ ಮ್ಯಾಟ್ ರೆಡಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಈ ಮೇಲ್ಗಡೆನೂ ಕೂಡ ಸುತ್ಕೊಂಡಾಯಿತು. ಈಗ ಏನು ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇರೆ ಕಲರಿನ ಸೀರೆಯನ್ನು ಹರ್ಕೊಂಡಿದ್ದೀನಿ. ಅದೇ ನೀವು ಇದೇ ಸೀರೆ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಬೋದು, ಇಲ್ಲ ಖಾಲಿ ಆದರೆ ಬೇರೆ ಕಲರ್ ಸೀರೆಯನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಈಗ ಏನು ಮಾಡಬೇಕು ಅಂತಂದರೆ ಈ ದಾರ ಮತ್ತು ಈ ದಾರ ಎರಡನ್ನೂ ಸೇರಿಸಿ ನಾವು ನಾಟನ್ನು ಹಾಕಬೇಕು. ಹೀಗೆ ಒಳಗಡೆ ಈ ದಾರ ಮಾತ್ರ ಬರಬೇಕು, ಈ ದಾರ ಸೇರಬಾರ್ದು. ಈ ದಾರದ ಜೊತೆಗೆ ಈ ದಾರ ಹೀಗೆ ಬರಬೇಕು. ಆಮೇಲೆ ಇಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು. ಹೀಗೆ 2 ಸರಿ ನಾಟನ್ನು ಹಾಕ್ಕೋಬೇಕು. ಇಷ್ಟು ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಅದರ ವಿರುದ್ಧ ದಿಕ್ಕಲ್ಲಿ ನಾವೀಗ ಮತ್ತೆ ನಾಟನ್ನು ಹಾಕಬೇಕು. ಫಸ್ಟ್ ಮಾತ್ರ ಈ ರೀತಿಯಾಗಿ ಮಾಡಬೇಕು. ಇಲ್ಲಿ ಈ ಕಡೆ ಹಾಕಿ ಅದರ ಆಪೋಸಿಟಲ್ಲಿ ಇಲ್ಲಿ ಒಳಗಡೆಯಿಂದ ತೆಗಿಬೇಕು. ತೆಗೆದು ಇದರ ಒಳಗಡೆಯಿಂದ ಹೀಗೆ ಹಾಕಿ ದಾರವನ್ನು ಎಳೆದ್ರೆ ಒಂದು ನಾಟ್ ಆಗತ್ತೆ. ಈಗ ನೆಕ್ಸ್ಟು ಮತ್ತು ನಾವೇನು ದಾರ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇಲ್ಲಿಗೆ ಮತ್ತೆ ದಾರವನ್ನು ಹಾಕಬೇಕು. ಇದರ ಆಪೋಸಿಟ್ಟು ಇಲ್ಲಿಗೆ ದಾರವನ್ನು ತೆಗಿಬೇಕು. ಆ ನಂತರ ಇಲ್ಲಿ ಒಂದು ನಾಟನ್ನು ಹಾಕಬೇಕು, ಕರೆಕ್ಟಾಗಿ ಬರೋ ರೀತಿಯಲ್ಲಿ. ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಈಗ ನಾಟನ್ನು ಹಾಕಬೇಕು. ನೋಡಿ, ನಾವು ಈ ಟೆರಿಕಾಟ್ ಅಂದರೆ ಪಾಲಿಸ್ಟರ್ ಸೀರೆಯಲ್ಲಿ ಮಾಡೋದ್ರಿಂದ ಏನು ಮಾಡಬೇಕು ಅಂತಂದರೆ ದಪ್ಪ ಮಾಡಿದ್ರೆ ಅಷ್ಟೆಲ್ಲ ಜಾರೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಕಟ್ಕೊತಾ ಹೋಗಬೇಕು. ಒಂದು ದಾರನೂ ಕೂಡ ಇಲ್ಲಿ ಮಿಸ್ ಮಾಡೋ ಹಾಗಿಲ್ಲ. ಇದೇ ರೀತಿಯಾಗಿ ಕಟ್ಕೊತಾ ಹೋಗಬೇಕು. ದಾರ ಗಂಟಾಗೋ ಚಾನ್ಸಸ್ ಇರುತ್ತೆ, ಆವಾಗ ನಾವು ಅದನ್ನು ನಿಧಾನಕ್ಕೆ ಎಳ್ಕೋಬೇಕು. ಅಂದರೆ ಮತ್ತೆ ನಾವು ಈ ದಾರವನ್ನು ಇಲ್ಲಿ ನಾಟ್ ಹಾಕಲಿಕ್ಕೆ ತೊಗೊಂಡಿರ್ತೀವಲ್ಲ, ಆ ದಾರವನ್ನು ನಾವು ತುಂಬ ಉದ್ದಕ್ಕೆ ತಗೊಬಾರ್ದು. ಹೀಗೆ ಇದೇ ರೀತಿ ನಾಟ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಇಲ್ಲಿ ಕಾಣಿಸ್ದೇನೂ ಇರ್ಬೋದು. ಈಗ ನಾನು ಇಲ್ಲೆಲ್ಲ ಕಟ್ಕೊಂಡು ತೊಗೊಂಬರ್ತೀನಿ. ಈಗ ನಿಮಗೆ ಕಟ್ಟೋದು ಗೊತ್ತಾಯ್ತಲ್ಲ, ಫುಲ್ ಕಟ್ಕೊಂಡು ಬರ್ತೀನಿ. ಆಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ನಾನು ಈಗ ಅರ್ಧ ಕಟ್ಟಿದ್ದೀನಿ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಅರ್ಧ ಕಟ್ಟೋದು ಬಾಕಿ ಇದೆ. ಇದನ್ನು ನಾವು ಹಿಂದೆ ಮುಂದೆ ತಿರುಗಿಸಿದ್ರೆ
ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಮ್ಯಾಟ್ ಮಾಡಿದ ಮೇಲೂ ಇಷ್ಟು ಗ್ಯಾಪ್ ಬರುತ್ತಾ ಅಂತ ಅಂದ್ಕೊಬೇಡಿ. ನಮಗೆ ಇಲ್ಲಿ ನಾವು ಲೂಸ್ ಆಗುತ್ತಲ್ಲ, ಅಂದರೆ ನಾವಿಲ್ಲಿ ಕಟ್ ಮಾಡ್ತೀವಿ, ಆಮೇಲೆ ಯಾವ ರೀತಿ ಕಟ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆವಾಗ ನಮಗೆ ಇಷ್ಟು ಗ್ಯಾಪ್ ಬರೋದಿಲ್ಲ. ಎಷ್ಟು ಚೆನ್ನಾಗೇ ಆಗಿದೆ ಅಲ್ವಾ ಫ್ರೆಂಡ್ಸ್? ಮತ್ತು ಇಲ್ಲಿ ನಾವು ಎಕ್ಸ್ಟ್ರಾ ಏನೇನು ದಾರ ಇದೆ ಅದನ್ನೆಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು. ನಾವು ಹಿಂಗೆ ಕಟ್ಟಿರೋದೆಲ್ಲ ಹಿಂಗೆ ದಾರ ಬಂದಿರುತ್ತಲ್ಲ ಅದನ್ನೆಲ್ಲ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಬೇಕು. ಮತ್ತು ಹಾಗೆ ಈ ದಾರನ್ನೆಲ್ಲ ಕಟ್ ಮಾಡ್ಕೊಬೇಕು. ಇದೇ ರೀತಿಯಾಗಿ ಈ ಕಡೆನೂ ಕೂಡ ಕಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ, ಏನು ಮಾಡೋದು ನೆಕ್ಸ್ಟು ಅನ್ನೋದನ್ನು ನೋಡೋಣ. ನೋಡಿ, ಪೂರ್ತಿಯಾಗಿ ಕಟ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನಾನು ಕತ್ರಿಯನ್ನು ತೊಗೊಂಡಿದ್ದೀನಿ. ಈಗ ಇಲ್ಲಿ ಏನು ದಾರ ಇದೆಯಲ್ಲ ಅದನ್ನೆಲ್ಲ ಹೀಗೆ ಕಟ್ ಮಾಡ್ತಾ ಬರಬೇಕು. ತುದಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊತ ಬರಬೇಕು. ಇಲ್ಲ ಅಂತಂದರೆ ಅದು ಕಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಹಿಂಗೆ ಇಟ್ಕೊಂಡು ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ಕಟ್ಟಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಿಷ್ಟು ಆದಮೇಲೆ ಮತ್ತು ಯಾವ್ದಾದ್ರು ಸಣ್ಣ ಕತ್ರಿಯನ್ನು ತಗೊಂಡು ಇಲ್ಲಿ ಒಳಗಡೆ ಹಾಕಿ ಹೀಗೆ ಕಟ್ ಮಾಡಬೇಕು. ಅಂದರೆ ಒಂದು ಮಳೆಯಿಂದ ಪೂರ್ತಿಯಾಗಿ ಈ ರೀತಿಯಾಗಿ ಕಟ್ ಹಾಕ್ಕೊಂಡು ಹೊರಗಡೆ ಬರಬೇಕು. ಹೀಗೆ ಫಸ್ಟು ಇಲ್ಲಿ ಏನಿದೆಯಲ್ಲ ಈ ಎರಡು ಕಡೆ ಇರುತ್ತೆ, ಆ ಎರಡು ಕಡೆನೂ ಕಟ್ ಮಾಡಿಕೊಂಡು ಆಮೇಲೆ ಇದರ ಒಳಗಡೆ ಹೀಗೆ ಹಾಕಿ ಕಟ್ ಮಾಡ್ಕೊಬೇಕು. ಇದಿಷ್ಟು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ. ಮತ್ತು ನಾವು ಇಲ್ಲಿ ಏನು ಮತ್ತೆ ಹೀಗೆಲ್ಲ ಕಟ್ ಮಾಡಾದ್ಮೇಲೆ ಇಲ್ಲೂ ಕೂಡ ಚಂದ ಮಾಡಿ ಟ್ರಿಮ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಟಚಪ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆಯಲ್ಲಿ ಮಾಡಿದ್ದು ಹೇಳೋ ಹಾಗೆ ಇರೋದಿಲ್ಲ. ಮತ್ತು ಬಾಳ್ಕೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಇದಿಷ್ಟು ಕಟ್ ಮಾಡಿಕೊಂಡು ಮೇನ್ ಇದನ್ನು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಪೂರ್ತಿ ಕಟ್ ಮಾಡಿ ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಇಲ್ಲಿ ಟ್ರಿಮ್ ಕೂಡ ಮಾಡಿದ್ದೀನಿ. ನಾವು ಟ್ರಿಮ್ ಮಾಡಿರೋ ಬಟ್ಟೆಯನ್ನು ಕೂಡ ಏನಾದರೂ ಯೂಸ್ ಮಾಡ್ಕೊಬೋದು. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಫ್ರೇಮಿನ ಅಳತೆ ಏನಾದರೂ ಬೇಕಾದರೆ ಇದನ್ನು ಕೂಡ ನಾನು ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಆನಂತರ ನೀವು ಈ ರೀತಿ ಒಂದು ಫ್ರೇಮನ್ನು ಮಾಡಿಸಿ ಇಟ್ಕೊಂಡ್ಬಿಟ್ರೆ ನಮ್ಮ ಹಳೆ ಸೀರೆ, ಹಳೆ ಪಂಚೆ, ಹಳೆ ವೇಲು ಇದು ಯಾವುದನ್ನು ಕೂಡ ವೇಸ್ಟ್ ಮಾಡೋ ನೆಸೆಸಿಟಿನೇ ಬರೋದಿಲ್ಲ. ಕೆಲವೊಬ್ಬರಿಗೆ ಇದನ್ನು ಮಾಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಂಥವ್ರಿಗಾಗಿ ನಾನು ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಅದಕ್ಕೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಈ ಮ್ಯಾಟು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ಅಂಗಡಿಲಿ 150 ರೂಪಾಯಿ 200 ರೂಪಾಯಿ ಕೊಟ್ಟು ತಂದ್ರೂ ಕೂಡ ಇಷ್ಟು ಕ್ವಾಲಿಟಿ ಇರೋದಿಲ್ಲ. ನಮಗೆ ಇದು ನೆಲಕ್ಕೆ ಜಾರೋದು ಕೂಡ ಇಲ್ಲ. ಸಿಂಥೆಟಿಕ್ ಸೀರೆ ಆದರೂ ಕೂಡ ನಾವು ಎಷ್ಟು ದಪ್ಪ ಮ್ಯಾಟನ್ನು ಮಾಡ್ಕೊತ ಹೋಗ್ತೀವಲ್ಲ, ದಪ್ಪ ಮಾಡ್ದಂಗೂ ಜಾರೋದು ತುಂಬ ಕಡಿಮೆ ಆಗುತ್ತೆ. ನೋಡಿ, ಇಷ್ಟು ಅಗಲಕ್ಕೆ ಬಂದಿದೆ. ಇದು ಮೇಲ್ಗಡೆ ಆದರೆ ಇದರ ಹಿಂದ್ಗಡೆ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ನಾನಿಲ್ಲಿ 2 ಸೀರೆಯನ್ನು ತಗೊಂಡು ಒಂದು ಸೀರೆಯಲ್ಲಿ 6 ಪೀಸನ್ನು ಮಾಡಿಕೊಂಡು 2 ಜಡೆಯನ್ನು ಅನ್ಕೊಂಡ್ಬಂದಿದ್ದೀನಿ. ಅಂದರೆ ಒಂದು ಜಡೆ ಅಣಿಯೋದಕ್ಕೆ 3 ಪೀಸ್ ಬೇಕಾಗುತ್ತೆ. ಸೊ 6 ಪೀಸನ್ನು ಕಟ್ ಮಾಡಿಕೊಂಡು 2 ಜಡೆಯನ್ನು ಅಣ್ಕೊಂಡು ತೊಗೊಂಬಂದಿದ್ದೀನಿ. ಈಗ ನಾನಿಲ್ಲಿ 2 ಸೀರೆಯನ್ನು ತೊಗೊಂಡಿದ್ದೀನಿ. ನಾವು ಉಟ್ಟು ಬಿಟ್ಟಂತಹ 2 ಸೀರೆಯನ್ನು ತೊಗೊಂಡಿದ್ದೀನಿ. ಹಾಗೆ ನಾನೊಂದು ಸ್ವಲ್ಪ ಗುಂಡು ಪಿನ್ನನ್ನು ತೊಗೊಂಡಿದ್ದೀನಿ. ಅಂದರೆ ಇದು ಆಪ್ಷನಲ್. ಗುಂಡು ಪಿನ್ನು ಬೇಕು ಅಂತೇನಿಲ್ಲ. ನೀವು ಅದರ ಬದಲು ಬೇರೆ ಏನಾದರೂ ಪಿನ್ನು ಗಿನ್ನು ಆ ರೀತಿ ಆದರೂ ಕೂಡ ಬರುತ್ತೆ. ಗುಂಡು ಪಿನ್ ಆದರೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾನು ಇಲ್ಲೊಂದು ದಿಂಬನ್ನು ಇಟ್ಕೊಂಡಿದ್ದೀನಿ. ಯಾಕೆ ಅನ್ನೋದನ್ನು ಹೇಳ್ತೀನಿ. ನಮಗೆ ಹೀಗೆ ಇಟ್ಕೊಬೇಕು. ಫಸ್ಟು ಇಟ್ಕೊಂಡು ನಮಗೆ ಇದು ಎಲ್ಲೂ ಹಂದಾಡದೆ ಇರೋ ರೀತಿಯಲ್ಲಿ
ಇದಕ್ಕೆ ನಾವು ಗುಂಡು ಪಿನ್ನನ್ನು ಹಾಕ್ಕೋಬೇಕು. ನೀವು ಮ್ಯಾಟ್ ಮಾಡಿ ಮುಗಿದಾದ ತಕ್ಷಣ ಈ ಗುಂಡು ಪಿನ್ನನ್ನು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ಮತ್ತು ಅವರಿಗೆ ಚುಚ್ಚಿದ್ರೆ ಕಷ್ಟ ಆಗುತ್ತೆ. ಜಾಸ್ತಿ ಎಳೆದ್ರೂ ಕೂಡ ಇದು ಬಿಟ್ಕೊಬಂದ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮಗೆ ಮ್ಯಾಟ್ ಎಷ್ಟು ಉದ್ದ ಬೇಕು ಅನ್ನೋದನ್ನು ಫಸ್ಟ್ ನೋಡಿಕೊಂಡು ಅಲ್ಲಿಗೆ ಮತ್ತೆ ಗುಂಡಿನನ್ನು ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಇದನ್ನು ಹೀಗೆ ಎಲ್ಲೂ ಕೂಡ ಫೋಲ್ಡ್ ಆಗಬಾರ್ದು. ಎರಡು ಕಡೆ ಜಡೆನೂ ಸೇಮ್ ಇರಬೇಕು. ಹೀಗೆ ಟರ್ನ್ ಮಾಡಿಕೊಂಡು, ಕಾಣಿಸ್ತಾ ಇದಲ್ವಾ? ಹಾಂ, ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ 2 ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಸೀರೆ ಎಡ್ಜ್ ಜಾಸ್ತಿ ಇರೋದಕ್ಕೋಸ್ಕರ ಪಿನ್ ಹೊಗ್ಸೋದು ಕಷ್ಟ ಆಗುತ್ತೆ. ಮತ್ತು ಗುಂಡು ಪಿನ್ ಎಲ್ಲೆಲ್ಲ ಹಾಕಿದ್ದೀನಿ ಅಂದ್ಕೊಂಡು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ ಕೊನೆಗೆ ತೆಗಿಬೇಕಾದ್ರೆ ಒಂದು ಪಿನ್ ಮಿಸ್ ಆದರೂ ಕೂಡ ಕಷ್ಟ ಆಗುತ್ತೆ, ಚುಚ್ಚುತ್ತೆ. ನಾನಿಲ್ಲಿ ಸೋಫಾದಿಂದ ಬೇರೆ ತಗೊಂಡಿರೋದು. ಹಾಗೆ ಈ ಕಡೆ ಬಂದು ಈ ಕಡೆನೂ ಕೂಡ ಇಲ್ಲಿ ಗುಂಡು ಪಿನ್ನನ್ನು ಹಾಕಬೇಕು. ಚುಚ್ಚೋದೇ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಚೂರು ಗುಂಡು ಪಿನ್ ಅಷ್ಟು ಶಾರ್ಪ್ ಇಲ್ಲ ಅಂತಂದರೂ ಕೂಡ ಚುಚ್ಚೋದೊಂದು ಚೂರು ಕಷ್ಟ ಆಗುತ್ತೆ. ಈಗ ಮತ್ತೆ ಯಥಾ ಪ್ರಕಾರ ಹೀಗೇ ಇದೇ ರೀತಿ ಹೀಗೆ 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 ಹಾಕ್ಕೊಂಡು ಬರೋಣ. ಇದಿಷ್ಟು ಮುಗಿಯೋವರೆಗೂ ಕೂಡ ಹಾಕ್ಕೊಂಡು ಬರ್ತೀನಿ. ನೋಡಿ, ಇದಷ್ಟನ್ನು ಹಾಕಿದ್ದೀನಿ. ಲಾಸ್ಟಿಗೆ ಇಷ್ಟು ಮಾತ್ರ ಉಳಿದಿದೆ. ಇದನ್ನು ನಾವು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋದು ಬೇಡ. ಈಗ ನಾವು ಮತ್ತೊಂದು ಸೀರೆಯನ್ನು ಏನು ತೊಗೊಂಡಿದ್ದೀವೋ ಅದನ್ನು ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಬೇರೆ ಬೇರೆಯೇ ಒಂದಾದ ತಕ್ಷಣ ಒಂದು ಮಾಡಿದ್ರೂ ಆಗುತ್ತೆ. ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡೆ ಮಾಡ್ತೀನಿ. ಈಗ ಇದರ ಒಳಗಡೆ ನಮಗೆ ಇನ್ನೂ ಈ ಮ್ಯಾಟ್ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತ ನಿಮ್ಗೆ ಅನಿಸಿದರೆ ನೀವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ಕೊಬೋದು. ಹೀಗೆ ನೆಕ್ಸ್ಟು ಇಲ್ಲಿಂದ ಹೀಗೆ ಬರೋ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ಇದನ್ನು ಸ್ಟಿಚ್ ಮಾಡ್ಕೊಬೇಕು ಮುಂಚೆನೇ ನಾವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ತೀವಿ ಅಂತಾದರೆ. ಇಲ್ಲ ನಿಮಗೆ ಜಾಯಿನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಾನಿಲ್ಲಿ 2 ಎಳೆ ಹಾಕಿದ್ನಲ್ಲ, ನೀವು ಅವಾಗ 3 ಎಳೆ ಹಾಕ್ಬೋದು. ಈಗ ಒಂದು ಸೀರೆಯಲ್ಲಿ 2 ಆಯಿತು. ಈಗ ಮತ್ತೊಂದು ಸೀರೆ, 3ನೇ ಸೀರೆ ತೊಗೊಂಡು 2ನೇ ಸೀರೆ ತೊಗೊಂಡು ಒಂದು ಲೇಯರ್ನ ಹೀಗೆ ಹಾಕ್ಕೊಂಡ್ರೆ ಇನ್ನೊಂದಿಷ್ಟು ಜಾಸ್ತಿ ಬರುತ್ತೆ. 4 ಲೈನ್ ಎಕ್ಸ್ಟ್ರಾ ಬರುತ್ತೆ. 4 ಲೈನ್ ಎಕ್ಸ್ಟ್ರಾ ಬಂದರೆ ಇಷ್ಟು ದೊಡ್ಡಕ್ಕಾಗುತ್ತೆ. ಆವಾಗ ಮ್ಯಾಟು ಕೂಡ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಬರುತ್ತೆ. ಹೌದಾ? ಆವಾಗ ಬೇಕಾದರೆ ಹಾಗೆ ಮಾಡ್ಕೊಬೋದು. ಇಲ್ಲ ಇಷ್ಟೇ ಸಾಕು ಅಂತಂದರೆ ಇಷ್ಟಕ್ಕೆ ಬಿಟ್ಕೊಬೋದು. ಈಗ ನಾನು ಮತ್ತೊಂದು ಸೀರೆಯ 2 ಜಡೆಯನ್ನು ಕೂಡ ಹಿಡ್ಕೊತಾ ಇದ್ದೀನಿ. ಈಗ ಈ ಜಡೆ ಒಳಗಡೆ, ಒಂದು ಜಡೆ ಒಳಗಡೆ ಕೆಳಗಡೆ, ಒಂದು ಜಡೆಯಿಂದ ಮೇಲ್ಗಡೆ ನಿಧಾನ ತೆಗೀರಿ. ಯಾಕೆಂದರೆ ನೀವು ಹಾಕಿರೋದಿಲ್ಲಿ ಗುಂಡು ಪಿನ್ನು, ಅದು ಕೂಡ ಎದ್ದು ಬರೋ ಸಾಧ್ಯತೆ ಇರುತ್ತೆ. ಹೀಗೆ ಮಾಡ್ತಾ ಬನ್ನಿ. ಒಂದು ಜಡೆ ಕೆಳಗೆ, ಒಂದು ಜಡೆ ಮೇಲೆ ಅಂತ ಇಲ್ಲಿವರೆಗೂ ಕೂಡ ಮಾಡ್ತೀನಿ. ನೋಡಿ, ಈಗ ಈ ರೀತಿಯಾಗಿ ಬಂದಿದೆ. ಈಗ ನಮಗಿದೆ ಸ್ಟಾರ್ಟಿಂಗ್ ಅಲ್ಲ, ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಈಗ ಇದನ್ನು ನಮಗೆ ಎಷ್ಟು ಸೈಡಿಗೆ ಬೇಕೋ ಅಷ್ಟು ಸೈಡಿಗೆ, ಎಷ್ಟು ಸೈಡ್ ತರಲಿಕ್ಕೆ ಆಗುತ್ತೋ ಅಷ್ಟು ಸೈಡನ್ನು ತೊಗೊಬರೋಣ. ತಂದು ನಾವೀಗ ಇಲ್ಲೂ ಕೂಡ ಗುಂಡು ಪಿನ್ನನ್ನು ಹಾಕ್ಕೊಂಡ್ಬಿಡೋಣ. ನಾವು ಗುಂಡು ಪಿನ್ನಿನ ಬದಲು ಗಮ್ ಟೇಪನ್ನು ಕೂಡ ಯೂಸ್ ಮಾಡ್ಬೋದು. ಹೀಗೆ ಡೈರೆಕ್ಟಾಗಿ ಹಚ್ಕೊಂಡ್ಬಿಟ್ರೂ ಆಗುತ್ತೆ. ಇಲ್ಲ ಗುಂಡು ಪಿನ್ನು ಕೂಡ ಚೆನ್ನಾಗೇ ಆಗ್ತಾಯಿದೆ ನನಗೇನು. ಇಲ್ಲ ನಾರ್ಮಲ್ ನೀವು ಸೇಫ್ಟಿ ಪಿನ್ನನ್ನು ಹಾಕೋತೀರಾ ಅಂತಂದರೆ ಅದನ್ನು ಕೂಡ ಹಾಕೋಬೋದು. ಈಗ ಇಲ್ಲಿ ಮೇಲೆ ಬಂದಿರೋ ಎಲ್ಲ ದಾರಗಳು ಈಗ ಕೆಳಗಡೆ ಹೋಗಬೇಕು. ಇದೊಂದು ಸ್ವಲ್ಪ ನಿಧಾನ ಪ್ರೊಸೆಸ್ಸೇ ಆಗುತ್ತೆ. ಏಕೆಂತಂದರೆ ಒಂದೇ ಸರಿ ಹಿಂಗೆ ಹೋಗಿ ಹಾಕೋದೆಲ್ಲ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ ಮತ್ತೆ ಈ ಲಾಸ್ಟ್ ತುದಿಯನ್ನು ಹಿಡ್ಕೊಂಡು ಹೀಗೆ ಹಾಕೋತಾ ಇದ್ದೀನಿ. ನಿಧಾನ ಹಾಕ್ಕೊಬೇಕು. ಇಲ್ಲ ಅಂತಂದಿದ್ದು ಅಂದರೆ ಆ ಕಡೆ ಗುಂಡು ಪಿನ್ ಬಿಟ್ಟು ಹೋಯ್ತು ಅಂದರೆ ಮತ್ತು ನಮಗೆ ಬ್ಯಾಲೆನ್ಸೇ ತಪ್ಪು ಹೋಗ್ಬಿಡುತ್ತೆ.
ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು. ಗುಂಪಿನ ನೋಡಿ ಈ ಕಡೆ ಎದ್ಗುಂತ ಇದೆ, ಸ್ವಲ್ಪ ಈ ಥರ ಒತ್ಕೊಂಡು ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಇಲ್ಲಿ ಗಟ್ಟಿ ನಾನು ಇಲ್ಲಿ ಎಡಗೈಲಿ ಹಿಡ್ಕೊಂಡಿದ್ದೀನಲ್ಲ, ಫುಲ್ ಅಷ್ಟು ಕೂಡ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಕೂಡ ಹೀಗೆ ಹಿಡ್ಕೊಂಡು ಆ ಕಡೆ ಎಳಿತಾ ಬನ್ನಿ. ಒಂದೊಂದು ಎಳೆದ್ರೂ ಇಲ್ಲ, ಎರಡನ್ನೂ ಒಟ್ಟಿಗೆ ಎಳೆದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಅದು ಹಿಂದೆ ಮುಂದೆ ಆಗಿದೆ. ಇಲ್ಲಿ ಒಳಗೆ ಬಂದಿರೋದು ನಮಗಲ್ಲಿ ಹೊರಗಡೆ ಬಂದಿತ್ತು, ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡೆ. ಈಗ ಕರೆಕ್ಟಾಗಿ ಮತ್ತೆ ಮೇಲ್ಗಡೆ ಸೇರಿಸ್ಕೊತ ಬರಬೇಕು. ಈಗ ಮತ್ತೆ ಹೀಗೆ ವಾಪಸ್ ಹೀಗೆ ಬರಬೇಕು. ಈಗ ಹಾಕೋ ಮೆಥಡ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈಗ ಹಾಕ್ಕೊತ ಬರ್ತೀನಿ. ನೋಡಿ ಇಲ್ಲಿ ಎಂಡಿಂಗಲ್ಲಿದ್ದೀವಿ. ಈಗ ನಾವೇನು ಮಾಡಬೇಕು, ಒಂದೊಂದೇ ಗುಂಪಿನನ್ನು ತೆಗೆದು ಈ ಕಡೆ ಇಟ್ಕೊಳ್ಳಿ. ಅಂದರೆ ಲಾಸ್ಟಿಗೆ ನಮಗೆ ಹಾಕೋದು ಕಷ್ಟ ಆಗುತ್ತಿಲ್ಲ, ಅಂದರೆ ಫುಲ್ ಲೂಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಗುಂಪಿನನ್ನೆಲ್ಲ ಹೀಗೆ ತೆಕ್ಕೋಬೇಕು. ಒಂದು ಸೈಡಿಂದ ಹಾಗೇ ಇರಲಿ, ನಾನು ಇದಿಷ್ಟು ಆದ ತಕ್ಷಣ ತೋರಿಸ್ತೀನಿ ಯಾವ ರೀತಿ ಅಲ್ಲೇ ಯಾವ ರೀತಿ ಮಾಡೋದು ಅಂತ. ಈಗ ನಾವು ರೆಡಿಮೇಡ್ ತರ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ. ಮತ್ತು ಇದು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಈಗ ನಿಮಗೆ ಟೈಟ್ ಆಗ್ತಾ ಇರುತ್ತಲ್ಲ ಫ್ರೆಂಡ್ಸ್, ನೋಡಿ ಅಷ್ಟು ಮುಗಿತಾ ಬಂದ ಹಾಗೆ ನಿಮಗೆ ಇಲ್ಲಿ ಎರಡೆರಡು ದಾರ ಹೋಗ್ಸೋದೇ ಕಷ್ಟ ಆಗುತ್ತೆ. ಬಟ್ ನಾವೇನಾದ್ರು ಹೋಗಿಸ್ಕೊಂಡಿಲ್ಲ ಅಂತಂದರೆ ಮ್ಯಾಟ್ ಒಂದು 2-3 ಸರಿ ನಾವು ಯೂಸ್ ಮಾಡಿದ ತಕ್ಷಣವೇ ನಮಗದು ಲೂಸ್ ಆಗೋಕ್ಕೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲೂಸ್ ಆಗುತ್ತೆ ಅನ್ನೋಕ್ಕಿಂತ ಕಾಲ್ಗೊಳಗೆ ಹೋಗೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಟಾಗಿ, ಒಂದು ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ, ನಾವು ನಿಧಾನ ಒಂದೊಂದೇ ಆದರೂ ಹೋಗಿಸ್ಕೊಂಡು ಮಾಡ್ಕೋಬೇಕು. ಫುಲ್ ಟೈಟ್ ಆಗ್ತಾ ಇದೆ, ಬಟ್ ಇಲ್ಲಿಷ್ಟು ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಈಗ ಮಾಡ್ಕೊಂಡಿಲ್ಲ ಅಂದರೂ ಬರೋದಿಲ್ಲ. ಈಗ ಎಳಿಬೇಕು. ಈಗ ಲಾಸ್ಟ್ ನಾವು ಎಂಡಿಂಗಲ್ಲಿ ಎಳಿಬೇಕಾದ್ರೆ ಇಲ್ಲಿ ಫಸ್ಟಿಂದ ಇಟ್ಕೊಂಡು ನೆಕ್ಸ್ಟಿಂದ ಎಳ್ಕೊಳ್ಳಿ. ಈಗ ನೋಡಿ ಆಗಲಿ ಒಂದು ಗುಂಪಿನ ಹಾಗೆ ಉಳ್ಕೊಂಡ್ಬಿಟ್ಟಿದೆ ನೋಡಿ. ಸ್ವಲ್ಪ ನೀಟ್ ಮಾಡ್ಕೊಳ್ಳಿ, ಅಂದರೆ ಒಂದೊಂಥರ ಇದ್ದರೆ ಕಾಲಿಗೆ ಚುಚ್ಚೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇಷ್ಟ ಆಯ್ತಲ್ವ ಫ್ರೆಂಡ್ಸ್. ಈಗ ಏನು ಮಾಡಬೇಕು ಅಂತಂದರೆ, ಈಗ ಈ ಕಡೆಯಿಂದ ಗುಂಪಿನನ್ನು ತೆಕ್ಕೊಂತ ಬರೋಣ. ಇಲ್ಲಿ ದಿಂಬಿಗೆ ಚುಚ್ಕೊಳ್ಳಿ. ಮತ್ತು ಅದು ನೀವು ಎಲ್ಲಿ ಚುಚ್ಚಿದ್ದೀರ ಹೇಳೋದು ನೆನಪಿರಲಿ. ಏನಕ್ಕೆ ಅಂದರೆ ಮನೇಲಿ ಮಕ್ಕಳಿದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಎಂಡಿಂಗ್ ಇದರಲ್ಲಿ ನಾನು ಒಂದು ಸ್ವಲ್ಪ ಟೈಟಾಗಿರಲಿ ಇಲ್ಲಿ ಅಂದ್ಕೊಂಡು ಚುಚ್ಚುತ್ತಾ ಇದ್ದೀನಿ. ಈಗ ಇದಿಷ್ಟು ಗುಂಪಿನ ತೆಕ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಅಷ್ಟು ತೆಕ್ಕೊಂಡು ನಾನು ಈಗ ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ನಾವಿಲ್ಲಿ ಈ ಸೀರೆಗೆ, ಈ ಗ್ರೀನ್ ಸೀರೆಗೆ ಹಾಕಿದ್ವಲ್ಲ ಆ ಗುಂಪಿನ ಸ್ವಲ್ಪ ತೆಕ್ಕೊಳ್ಳೋಣ. ತೆಕ್ಕೊಂಡು ನಿಧಾನಕ್ಕೆ
ಇದರ ತುದಿವರೆಗೂ ಕೂಡ ಜಾರಿಸ್ಕೊತ ಬರಬೇಕು. ಅಂದರೆ ಎಲ್ಲೂ ಕೂಡ ನಮಗೆ ಗ್ಯಾಪ್ ಉಳಿಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತ ಬರಬೇಕು. ಈ ಪಿಂಕನ್ನು ಕರೆಕ್ಟಾಗಿ ಎಳ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಆಗಬಾರ್ದು. ನೋಡಿ ಈಗ ಹೀಗಾಯ್ತಲ್ಲ. ಈಗ ಏನು ಮಾಡಬೇಕು ಅಂದರೆ ಮತ್ತೆಲ್ಲ ಗುಂಪಿನನ್ನು ಚುಚ್ಕೊತ ಬನ್ನಿ. ಆವಾಗ ನಿಮಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಚುಚ್ಚಿದ್ರೆ ಸಾಕಾಗತ್ತೆ. ಅಂದರೆ ನಮ್ಗೆ ನಿಲ್ಲಿಗೋಸ್ಕರ ಮತ್ತು ಇದು ಮಾಡೋದೇನು ಬೇಕಾಗಿಲ್ಲ, ಟೈಟಾಗಿರಬೇಕು ಅನ್ನೋದೇನಿಲ್ಲ. ಹಾಗೆ ಈಗ ನೆಕ್ಸ್ಟ್ ಬರ್ತಾ ಇದನ್ನು ಕೂಡ ಮೇಲ್ಗಡೆ ಎಳ್ಕೊತ ಬರಬೇಕು. ಎಲ್ಲ ಇದನ್ನು ಕೂಡ ಹೀಗೆ ಎಳ್ಕೊತ ಬಂದರೆ ಗ್ರೀನ್ ಸೀರೆ ಮೇಲೆ ಹೋಗುತ್ತೆ ಮತ್ತು ಪಿಂಕು ಕೂಡ ಟೈಟ್ ಆಗ್ತಾ ಬರುತ್ತೆ. ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಎಳ್ಕೊಳ್ಳಿ. ಈಗ ನಾವು ಹಾಗೆ ಹೇಳಿದ ತಕ್ಷಣ ಈ ಗ್ರೀನ್ ಸೀರೆನೂ ಕೂಡ ಲೂಸ್ ಆಗಿರುತ್ತಲ್ಲ, ಅದನ್ನು ಕೂಡ ಟೈಟ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಮತ್ತೆ ಇದೇ ರೀತಿಯಾಗಿ ಅಲ್ಲಿಯವರೆಗೂ ಎಳ್ಕೊಂಬರ್ತೀನಿ. ನೋಡಿ ಲಾಸ್ಟಿಗೆ ಮತ್ತೆ ಗ್ಯಾಪ್ ಉಳಿದಿದೆ. ಈಗ ಮತ್ತೆ ಅದೇ ರಿಪೀಟಾಗಿ ಮಾಡೋಣ. ಈಗ ಹಾಗೆ ಕರೆಕ್ಟಾಗಿ ನೀಟಾಗಿ ಎಳೆದ್ರೆ ಚೆನ್ನಾಗೆ ಬರುತ್ತೆ. ಇಲ್ಲೂ ಕೂಡ ಲಾಸ್ಟಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟೇ ಆಗುತ್ತೆ. ಏನಕ್ಕೆ ಅಂದರೆ ಇದು ಎಂಡಿಂಗ್ ಅಲ್ಲ, ಸ್ಟಾರ್ಟ್ ಮಾಡೋದು ಕಷ್ಟ, ಮುಗಿಸೋದು ಸ್ವಲ್ಪ ಕಷ್ಟ. ಮಿಡ್ಲೆಲ್ಲ ನಾವು ಆರಾಮಾಗಿ ಮಾಡಿಬಿಡ್ಬೋದು. ಇದನ್ನು ಫಿನಿಶಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಷ್ಟು ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಈಗ ಏನು ಮಾಡಬೇಕು, ಇಲ್ಲಿ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟ್ರಾ ಉಳಿದಿರೋದನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ಬೇಕು. ನಾನಿಲ್ಲಿ ಸೂಜಿಗೆ 4 ಎಳೆ ದಾರವನ್ನು ಹೊಲಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿ ಒಂದು 4 ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಪಕ್ಕಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಫ್ರೆಂಡ್ಸ್, ಅದು ತುಂಬ ಸೌಂಡ್ ಕೇಳುತ್ತೆ. ಈಗ ಈ ಕಡೆ ಈಗ ಎಕ್ಸ್ಟ್ರಾ ಏನೇನಿದೆ ಅದಿಷ್ಟಕ್ಕೂ ಕೂಡ ಎರಡೆರಡು ಇದನ್ನು ಸೇರಿಸಿ ನಾವು ಹೊಲ್ಕೊಂಡ್ಬಂದ್ಬಿಡೋಣ. ಈಗ 2 ಕಡೆ ನಾನು ಹೊಲಿದಿದ್ದೀನಿ. ಈಗ ಇಲ್ಲಿ ಅದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಲ್ಲ ಇನ್ನೂ. ಈ ಕಡೆ ಫುಲ್ ಫಿನಿಶಿಂಗೇ ಮಾಡಿದ್ದೀನಿ. ಈ ಕಡೆ ಏನು ಗೊತ್ತಾಗೋದಿಲ್ಲ. ಮತ್ತು ಈ ಕಡೆ ನಮಗೆ ಉದ್ದದ ದಾರ ಉಳಿದಿದೆ. ನಾವು ಇದನ್ನು ಕಟ್ ಮಾಡೋದಕ್ಕಿಂತ ಇದನ್ನು ನಾವು ಮ್ಯಾಟಿಗೆ ಔಟ್ಲೈನ್ ಕೊಟ್ಟ ಹಾಗೆ ಆಗುತ್ತೆ. ಔಟ್ಲೈನನ್ನು ಕೊಟ್ಬಿಡೋಣ. ಹೀಗಿಟ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚ್ಚನ್ನು ಮಾಡ್ಕೊತ ಬರೋಣ. ಆವಾಗ ನಮಗೆ ಮ್ಯಾಟ್ ಸ್ವಲ್ಪ ದೊಡ್ಡಕ್ಕೂ ಕೂಡ ಆಗುತ್ತೆ. ಹೀಗೆ ನಾವು ಲಾಸ್ಟಿಗೆ ಉಳಿದಿರೋದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಫಸ್ಟ್ ಇಲ್ಲಿಂದನೇ ಹೊಲ್ಕೊತ ಹೋಗೋಣ. ನಾವು 2 ಇದಕ್ಕೂ ಕೂಡ 2 ಜಡೆ ಇದೆಯಲ್ಲ, ಅದಕ್ಕೂ ಕೂಡ ಇಲ್ಲಿ ಸ್ಟಿಚ್ ಹಾಕೊಂತಾನೆ ಹೋಗೋಣ. ಸ್ವಲ್ಪ ಟೈಟ್ ಆಗಿ ಹಾಕೊಳ್ಳಿ. ಈ ಕಡೆ ಸ್ವಲ್ಪ ಗ್ಯಾಪ್ ಬರಬಹುದು. ನೀವಿಲ್ಲ ಅಂದ್ರೆ ಇಲ್ಲಿ ಒಳಗಡೆ ಹೀಗೆ ಹಾಕಿ ತಗೊಂಡ್ರು ಕೂಡ ಇಲ್ಲಿ ಶೇಪ್ಲೆಸ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಇಷ್ಟು ಗ್ಯಾಪ್ ಬಂದರೂ ಕೂಡ ಅಡ್ಡಿಲ್ಲ. ಇಲ್ಲಿ ಎಡ್ಜ್ ಏನೇನಿದೆ, ಈ ಗ್ರೀನ್ ಕಲರ್ ಏನೇನು ಬಂದಿದೆಯೋ ಇದಕ್ಕೆ ನಾವು ಹೊಲಿಗೆಯನ್ನು ಹಾಕ್ಕೊಂತ ಬರೋಣ. ಇದನ್ನ ಸ್ವಲ್ಪ ಹತ್ತತ್ರಕ್ಕೆ ಹಾಕ್ಕೊಳ್ಳಿ. ಎಂತಕ್ಕೆ ಅಂದರೆ ನಾವು ಇಲ್ಲಿ ಸುಮ್ಮನೆ ಒಂದು ದಾರದಲ್ಲೇ ಪೋಣಿಸ್ತಾ ಇರೋದಕ್ಕೋಸ್ಕರ ಬೇಗ ಕಟ್ಟಾಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹತ್ತತ್ರಕ್ಕೆ ಹಾಕೋಬೇಕು. ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊಂತ ಹೋಗಿ. ಇಲ್ಲೂ ಕೂಡ ಸುತ್ತ ಬರಬಾರ್ದು, ನೀಟಾಗಿ ಹಾಕೊಳ್ಳಿ. ನೋಡಿ ನಮಗೆ ಇಲ್ಲೀಗ ಗ್ರೀನ್ ಮುಗ್ದಿದೆ. ಈಗ ಇಲ್ಲಿ ಪಿಂಕ್ ಬರುತ್ತಲ್ಲ, ಇಲ್ಲಿ ಪಿಂಕ್ ಒಳಗಡೆ ಹಾಕಿದ್ರೆ ಹೀಗೆ ಸೊಟ್ಟ ಆಗತ್ತೆ.
ಹೀಗೆ ಆದರೂ ಅಡ್ಡಿಲ್ಲ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ಶೇಪ್ ಬಂದರೂ ಕೂಡ ಅಡ್ಡಿಲ್ಲ ಅಂತಂದರೆ ನೀವು ಇದ್ರ ಒಳಗಡೆನೂ ಕೂಡ ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಆ ಥರ ಶೇಪ್ ಬರೋದು ಬೇಡ, ಫುಲ್ ಚೌಕನೇ ಬರಲಿ ಅಂತ ಇದ್ದರೆ ಅದಿಷ್ಟನ್ನ ಬಿಟ್ಬಿಡಿ. ಅವಾಗೇನು ಅಷ್ಟು ತುಂಬ ಏನು ಗ್ಯಾಪ್ ಏನು ಅನಿಸೋದಿಲ್ಲ. ಮತ್ತೆ ನಾವಿಲ್ಲಿ ಈ ಪಿಂಕಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ತುದಿಗೆ ಹಾಕ್ಕೊಳ್ಳಿ, ಜಾಸ್ತಿ ಮಿಡ್ಲ್ ಪಾಯಿಂಟ್ವರೆಗೆಲ್ಲ ಹೋಗಕ್ಕೆ ಹೋಗಬೇಡಿ, ಆವಾಗ ನಮಗೆ ತುಂಬ ಆಡ್ ಅನಿಸುತ್ತೆ. ಹೀಗೆ ಸುತ್ತಲೂ ಹೊಲ್ಕೊಂಬರ್ತೀನಿ. ಆದರೆ ನಮ್ಗೆ ಇಲ್ಲಿ ಎಡ್ಜ್ ಏನಿದೆಯೋ, ಇಲ್ಲಿ ಎಡ್ಜ್ ಪೀಸ್ ಇದೆಯಲ್ಲ, ಆ ಎಡ್ಜ್ ಏನಿದೆಯೋ ಅದನ್ನು ನಾವು ಈಗ ಮುಟ್ಟೋದು ಬೇಡ, ಫುಲ್ ಫಿನಿಶ್ ಮುಗಿಸ್ಕೊಂಡು ಬರ್ತೀವಿ. ಇದೇ ನಿಮಗೆ ಹೊಲಿಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಅದೇ ರೀತಿಯಾಗಿ ಹೀಗೆ ಚೌಕ ಬರೋವರೆಗೂ ಕೂಡ ನಾನು ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ನಾನು ಅದನ್ನ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ನಾವೀಗ ಮ್ಯಾಟಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಈಗ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದೆ. ಇಲ್ಲಿ ಎಕ್ಸ್ಟ್ರಾ ಆಯ್ತಲ್ಲ ಅದನ್ನ ಕಟ್ ಮಾಡಿದ್ದೀನಿ. ನಾನು ನಿಮಗೆ ಇದನ್ನ ತೋರ್ಸಿ ಕಟ್ ಮಾಡೋಣ ಅನ್ಕೊಂಡು ಕಟ್ ಮಾಡಿಲ್ಲ. ಇಲ್ಲಿ ನಾನು ಎಂಡಿಂಗನ್ನು ಮಾಡಿಲ್ಲ, ಏಕೆಂದರೆ ಅದ್ರದ್ದು ನಿಮಗೂ ಒಂದು ಸ್ವಲ್ಪ ಐಡಿಯಾ ಬರಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಎಂಡಿಂಗನ್ನು ಮಾಡಿಲ್ಲ. ಈಗ ನೋಡಿ, ಇದು ಹೀಗೆ ಮಾಡಿ ಇಲ್ಲಿಗೆ ಕಟ್ ಮಾಡಿದ್ರೆ ಒಂಥರ ಆಡ್ ಅನಿಸುತ್ತೆ. ಅದಕ್ಕೋಸ್ಕರ ನಾವೀಗ ಏನು ಮಾಡಬೇಕು ಅಂತಂದರೆ ಹೀಗೆ ಒಳಗಡೆ ಹಾಕ್ಕೊಂಡು ಹೀಗೆ ಈ ರೀತಿಯಾಗಿ ಹೀಗೆ ಒಳಗೆ ಬರೋ ರೀತಿಯಲ್ಲಿ, ಅಂದರೆ ಇಲ್ಲಿ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಸ್ಟಾರ್ಟ್ ಮಾಡಿದವರಿಗೂ ಕೂಡ ಬರಬೇಕು. ಅವಾಗ ನಮ್ಗಲ್ಲಿ ಕರೆಕ್ಟಾಗಿ ಕೂರುತ್ತೆ. ಮತ್ತೆ ನಮಗೆ ಅಲ್ಲಿ ಹೊರಗಡೆ ಬಂದು ಆಡ್ ಅಂತ ಏನು ಅನ್ಸೋದಿಲ್ಲ. ನಾವು ಎಲ್ಲಿ ಮಾಡ್ತಿದ್ದೀವಿ ಅಲ್ಲೂ ಕೂಡ ಫುಲ್ ಕೆಳಗಡೆ ಹೋಗಿ ಒಂದ್ಸರಿ ಮೇಲ್ಗಡೆ ಬರೋ ರೀತಿಯಾಗಿ ಸ್ಟಿಚ್ ಹಾಕಬೇಕು. ಏನಕ್ಕೆ ಅಂದರೆ ನಾವಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ನೋಡಿ, ಈ ಕಡೆ ಸೂಜಿಯನ್ನು ಹಾಕಿದ್ದೀನಿ, ಮತ್ತೆ ವಾಪಸ್ಸು ಅಲ್ಲೇ ಒಂಚೂರು ಗ್ಯಾಪಲ್ಲಿ ಮತ್ತೆ ವಾಪಸ್ ಬರಬೇಕು. ರೌಂಡ ಮಾಡಿದ್ದೀನಲ್ಲ, ಅದೇನು ಮಾಡಲೇಬೇಕು ಅನ್ನೋದು ಏನಿಲ್ಲ. ನಾನು ಇಲ್ಲಿ ಯಾಕೆ ಮಾಡಿದ್ದೀನಿ ಅಂತಂದರೆ ನನಗೆ ಇಲ್ಲಿ ಎಕ್ಸ್ಟ್ರಾ ಈ ಬಟ್ಟೆ ಉಳಿತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ಅಷ್ಟೇ. ಇಲ್ಲದೆ ಹೋದರೆ ಮಾಡಲೇಬೇಕು ಅನ್ನೋದಿಲ್ಲ. ಈಗ ಇಲ್ಲಿ ನಾವು ಕಟ್ ಮಾಡ್ತೀವಲ್ಲ, ಹೀಗೆ ಒಂದ್ಸರಿ ಸುತ್ತರಿಸಿ ಗಂಟನ್ನು ಹಾಕಬೇಕು. ಏನಕ್ಕೆ ಅಂದರೆ ಆ ಜಡೆ ಹಾಕಿರ್ತೀವಲ್ಲ ಅದು ಬಿಚ್ಚಿ ಹೋಗಬಾರ್ದು ಅಂತ. ಕಟ್ ಮಾಡ್ಕೊಂಡ್ಬಿಡೋಣ. ಈಗ ನಾವಿಲ್ಲಿ ಫುಲ್ ಟೈಟಾಗಿ ಇಲ್ಲಿ ನಾವು ಕಟ್ ಮಾಡಿದ್ರು ಕೂಡ ನಮಗೆ ಕೆಳಗಡೆದೇನು ಕಟ್ ಆಗೋದಿಲ್ಲ. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಹೀಗೆ ಕೆಳಗಡೆ ಬಂದರೆ ಕಾಣಿಸೋದಿಲ್ಲ. ಈಗ ಇದು ಅಷ್ಟೇ. ಇಲ್ಲಿ ನೋಡಿ, ನಾನು ಇಲ್ಲಿ ಹೊಲಿಬೇಕಾದ್ರೂ ಇಲ್ಲೊಂದು ಅದು ದಾರವನ್ನು ಎಕ್ಸ್ಟ್ರಾ ಇದೆಯಲ್ಲ ಅದ್ರ ಮೇಲ್ಗಡೆ ಸುತ್ತಿದ್ದೀನಿ. ಈಗ ಅದನ್ನು ಕೂಡ ಕಟ್ ಮಾಡಿಬಿಟ್ರೆ ಆಯ್ತು. ಈಗ ನಮ್ಗೇನಾದ್ರು ಇದು ಆಡ್ ಅನ್ಸುತ್ತೆ ಅಂತಂದರೆ ಮತ್ತೆ ಇಲ್ಲಿ ಕೆಳಗಡೆ ಹೀಗೆ ತಗೊಂಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ ಮಡಚಿ ಫುಲ್ ಹೊಲಿದು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಅಂಗಡಿಯಲ್ಲಿ ನಮ್ಗೆ ಇದೇ ಥರ ಮ್ಯಾಟ್ ಸಿಗುತ್ತೆ, ನೋಡಿರ್ಬೋದು. ಅದರಲ್ಲಿ ರೋಪಲ್ಲಿ ಮಾಡಿರ್ತಾರೆ. ನಾವು ಸೀರೆಯಲ್ಲೂ ಕೂಡ ಅದೇ ರೀತಿಯಾಗಿ ಮ್ಯಾಟನ್ನು ಹೇಗೆ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ. ಇದು ಎಕ್ಸ್ಟ್ರಾ ನಮಗೆ ಬೇಕು ಅಂತ ಅನಿಸಿದ್ರೆ ನಾನು ಇಲ್ಲಿ ಎಕ್ಸ್ಟ್ರಾ ಉಳಿದಿದೆಯಲ್ಲ, ಮತ್ತೆ ನಮ್ಮ ಮ್ಯಾಟ್ ಕೂಡ ಸ್ವಲ್ಪ ಸಣ್ಣ ಬಂತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಹೀಗೆ ರೌಂಡ್ ಸುತ್ತರಿಸಿದ್ದೀನಿ. ಇಲ್ಲ ಅಂತಂದ್ರೆ ನೀವು ಇದನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ, ಇಷ್ಟಕ್ಕೆ ಬೇಕಾದ್ರೂ ಕೂಡ ಮುಗಿಸ್ಬೋದು. ಇದರಲ್ಲಿ ಅಂದ್ರೆ ಕಾಲದಲ್ಲಿ ಧೂಳು ಏನಾದ್ರು ಇದ್ರೆ ಅದು ಚೆನ್ನಾಗಿ ಧೂಳು ಹೋಗುತ್ತೆ. ಮತ್ತೆ ನೀರು ಕೂಡ ಚೆನ್ನಾಗಿ, ಅಂದ್ರೆ ಸೀರೆ ಆಗಿರೋದಕ್ಕೋಸ್ಕರ ಚೆನ್ನಾಗಿ ನೀರು ಕೂಡ ಆರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆದಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೀವೇನಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.